ಝೀರೋಸ್ ಆಫ್ ದ ಈಕ್ವೇಶನ್ ಅಂತ ಹೇಳ್ತೀವಿ. ಜೊಮೆಟ್ರಿಕಲ್ ಝೀರೋಸ್. ಈ ಜೊಮೆಟ್ರಿಕಲ್ ಝೀರೋಸ್ ಅಂದ್ರೆ ಏನು? ಯಾವಾಗ ಆ ಪಾಯಿಂಟ್ ಹತ್ರ ನಮಗೆ ಎಕ್ಸ್ ಆಕ್ಸಿಸ್ ಅನ್ನೋದು ಆ ಲೈನ್ ಕಟ್ ಮಾಡುತ್ತೋ ಅದನ್ನ ನಾವು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತೀವಿ. ಎಕ್ಸ್ ಮೈನಸ್ ಟಿ ಅನ್ನೋದು ಒಂದು ಫ್ಯಾಕ್ಟರ್ನ ಕೊಟ್ಬಿಟ್ಟಿರ್ತಾರೆ ಅವರು. ಲೈಕ್ ಒಂದು ವ್ಯಾಲ್ಯೂನ ಕೊಟ್ಬಿಟ್ಟಿರ್ತಾರೆ. ಆ ರೂಟ್ನ ಕೊಟ್ಬಿಟ್ಟು ಇನ್ನು ಮಿಕ್ಕಿರೋ 2 ರೂಟ್ಸ್ನ ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಇದು ನಿಮಗೆ ಈಸಿಯಾಗಿ ಮಾಡೋಕ್ಕಾಗಲ್ಲ. ಹಲೋ ಬಡೀಸ್, ವೆಲ್ಕಮ್ ಟು ಅವರ್ ಫೇವ್ರೆಟ್ ಚಾನಲ್ ಫಿಸಿಕ್ಸ್ ವಾಲಾ. ನಾವಿವತ್ತು ನಿಮಗೆ ಪಾಲಿನಾಮಿಯಲ್ಸ್ ಚಾಪ್ಟರ್ ನೋಡೋಣ. ಇಲ್ಲಿ ಪಾಲಿನಾಮಿಯಲ್ಸ್ ಅಂದರೆ ನೀವು ಪ್ರಿವಿಯಸ್ ಆಗಿ ಎಲ್ಲ ಓದೇ ಇರ್ತೀರಾ, ಲೈಕ್ ಲೀನಿಯರ್ ಈಕ್ವೇಷನ್ ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್, ಕ್ಯೂಬಿಕ್ ಈಕ್ವೇಷನ್ ಎಲ್ಲ. ಸೊ ಅದ್ರ ಮೇಲೆ ಎಕ್ಸ್ಟೆನ್ಷನ್ ಅಷ್ಟೇ, ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್. ಅದಂದರೆ ಏನು? ಇಂಟ್ರೊಡಕ್ಷನ್. ಲೈಕ್ ಈಗ ನೀವು ಫಸ್ಟ್ ನಾವು ಇದ್ರದ್ದು ಐಡಿಯಾಸ್ ತಿಳ್ಕೊಳ್ಳೋಣ. ಫಸ್ಟ್ ಗ್ರಾಫ್ಸ್ ಏನು ಅವೆಲ್ಲ ಮೀನಿಂಗ್ ತಿಳ್ಕೊಂಡು ನೆಕ್ಸ್ಟ್ ಹೋಗೋಣ ಅದೇನು ಅಂತ. ಓಕೆ, ಫಸ್ಟ್ ಇಂಟ್ರೊಡಕ್ಷನ್ ಅಂದರೆ ನನಗೆ ಓಕೆ 3 ಟೈಪ್ಸ್ ನಾವು ನೋಡ್ತೀವಿ, ನಮ್ಮವರೆಗೂ ಸಾಕು. ಅದೇನಂದರೆ ಲೀನಿಯರ್ ಈಕ್ವೇಷನ್. ಲೀನಿಯರ್ ಈಕ್ವೇಷನ್ ಮೀನ್ಸ್ ಎನಿ ಈಕ್ವೇಷನ್ ಇಲ್ಲಿ ನಮಗೆ ವೇರಿಯಬಲ್ ಅಂದರೆ ಏನಿದೆ? ಫಸ್ಟ್ ಒನ್ ಅಲ್ಲಿ ವೇರಿಯಬಲ್ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ ಆ್ಯಂಡ್ ಇಲ್ಲಿ ವೈ ಇದೆ. ಇಟ್ಸ್ ಓಕೆ, ವಾಟ್ ಎವರ್ ಇಟ್ ಮೇ ಬಿ. ಈ ಎಕ್ಸ್ ಜಾಗದಲ್ಲಿ ಏ ಆದರೂ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದು ಒಂದು ವೇರಿಯಬಲ್ ನಮ್ಮದು. ಅಲ್ಲಿ ಈ ಫಂಕ್ಷನ್ಗೆ ಇದರ ಪವರ್ ಏನಿದೆ? ಇಲ್ಲೇನಿದೆ ಪವರ್? 1 ಇದೆ. ಇಲ್ಲಿ 1 ಆ್ಯಂಡ್ ಇಲ್ಲಿ 1 ಇದೆ. ಯಾವಾಗ ಒಂದು ಫಂಕ್ಷನ್ದು ಇಲ್ಲ ಒಂದು ಈಕ್ವೇಷನ್ದು, ಪಾಲಿನಾಮಿಯಲ್ ಈಕ್ವೇಷನ್ ಬೇಡ, ನಾವು ಈಕ್ವೇಷನ್ ಅಂತ ತಗೊಳ್ಳೋಣ ಸದ್ಯಕ್ಕೆ. ಒಂದು ಈಕ್ವೇಷನ್ದು ಪವರ್ 1 ಇರುತ್ತೋ ಅದನ್ನು ನಾವು ಡಿಗ್ರಿ ಅಂತ ಕರಿತೀವಿ. ಆ ಆ ಈಕ್ವೇಷನ್ದು ಡಿಗ್ರಿ ಏನು? 1 ಡಿಗ್ರಿ ಅಂತ ಹೇಳ್ತೀವಿ. ಡಿಗ್ರಿ ಅಂದರೆ ಏನು? ಇದರ ಪವರ್ ಏನಿರುತ್ತೋ ಅದನ್ನು ಡಿಗ್ರಿ ಅಂತ ಹೇಳ್ತೀವಿ. ಯಾವಾಗ ಅದು 1 ಇರುತ್ತೋ, 1 ಅಂತ ಇದ್ರೆ ಅದನ್ನು ಲೀನಿಯರ್ equation. This is called as linear equation ಅಂತ ಹೇಳ್ಬೋದು ನಾವು ಇದನ್ನ. ಯಾಕಂದ್ರೆ ಅದರ ಡಿಗ್ರಿ ಅನ್ನೋದು 1 ಆಗಿರುತ್ತೆ. ನಮ್ದಿಲ್ಲಿ ಫಸ್ಟ್ ಲೀನಿಯರ್ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ ಆ್ಯಂಡ್ ಕ್ಯೂಬಿಕ್ ಈಕ್ವೇಷನ್ ಅಂತ ಬರುತ್ತೆ. ಸೊ ನಾವು 1 by 1 ನೀಟಾಗಿ ನೋಡ್ಕೊಂಡು ಹೊಟ್ಟೋಗೋಣ ಅಷ್ಟೇ. ಅಲ್ಲಿಗೆ ಚಾಪ್ಟರ್ ಎಂಡ್ ಆಗೋಗುತ್ತೆ ನಮ್ಮದು ಅಷ್ಟೇ. ಹೌದು, ಇದರಲ್ಲಿ ಈ 3 ಟಾಪಿಕ್ಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಇರುತ್ತೆ. 1 ನಿಮಿಷ. ಎಸ್, ಆ 3 ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಆ 3 ಕಾನ್ಸೆಪ್ಟ್ಸ್ ಇದೇ ಬರುತ್ತೆ. ಫಸ್ಟ್ ನಾವೇನು ಮಾಡೋಣ ಅಂದರೆ ಈಕ್ವೇಷನ್, ಲೀನಿಯರ್ ಈಕ್ವೇಷನ್ ಅಂದರೆ ಏನು ಅಂತ ನೋಡಿದ್ದೀವಿ ಅಲ್ಲ. ಇಲ್ಲಿ ನಮಗೆ 1 ನಿಮಿಷ, ಇದು ನಾವು ಒಂದೇ ಸತಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಈಕ್ವೇಷನ್ ಅಂದ್ರೆ ಏನು ನೋಡಿದ್ವಿ. ನೆಕ್ಸ್ಟ್ ಈ ಈಕ್ವೇಷನ್, ಇಲ್ಲಿ ನಮಗೆ ಝೀರೋಸ್ ಆಫ್ ದ ಈಕ್ವೇಷನ್ ಅಂತ ಹೇಳ್ತೀವಿ. ಜೊಮೆಟ್ರಿಕಲ್ ಝೀರೋಸ್. ಈ ಜೊಮೆಟ್ರಿಕಲ್ ಝೀರೋಸ್ ಅಂದ್ರೆ ಏನು? ಎಸ್, ಇದು ಇರಲಿ. ಜೊಮೆಟ್ರಿಕಲ್ ಮೀನಿಂಗ್ ಅಂದರೆ ಏನು ಝೀರೋಸ್ಗೆ? ಪಾಲಿನಾಮಿಯಲ್ ಈಕ್ವೇಷನ್ಸ್ ಅಲ್ಲಿ ಫಸ್ಟ್ ನಾವು ಗ್ರಾಫ್ಸ್ ಹೆಂಗೆ ಬರೆಯೋಣ ಅಂತ ತಗೊಳ್ಳೋಣ. ಯಾವುದಾದ್ರೂ ಒಂದು ಗ್ರಾಫ್ ತಗೊಳ್ಳಿ. ಇದಕ್ಕೆ ನೀವು ಇಲ್ಲೇ ಬರಿತೀನಿ ನಾನು, ಎಲ್ಲದಕ್ಕೂ ಒಂದೊಂದಕ್ಕೆ ಒಂದೊಂದು ಕಡೆ. ಸೊ ಫಸ್ಟ್ ನಾನು ಯಾವುದಾದ್ರೂ ಒಂದು ತೊಗೊಂಡಾಗ ಲೈನ್, ಇಲ್ಲಿ ನಮಗೆ x+2 ಆರ್ 3x+5, 3y+6. ಇದೇನಂದ್ರೆ ಯಾವಾಗ ಡಿಗ್ರಿ ಅನ್ನೋದು 1 ಇರುತ್ತೋ, ಯಾವಾಗ ಡಿಗ್ರಿ ಅನ್ನೋದು 1 ಇರುತ್ತೋ ಅವಾಗ ಆ ಈಕ್ವೇಷನ್ ಅನ್ನೋದು ಆಲ್ವೇಸ್ ಸ್ಟ್ರೈಟ್ ಲೈನ್ ಆಗಿರುತ್ತೆ. ಅದು ಯಾವ ಥರ ಆದರೂ ಆಗಿರ್ಬೋದು. ಸಪೋಸ್ ಹಿಂಗೆ ತಗೊಳ್ಳೋಣ, ಈ ಥರ ತಗೊಳ್ಳೋಣ ಅಷ್ಟೇ, ಜನರಲ್ ಆಗಿ ಅಷ್ಟೇ ನಾವು ಮಾತಾಡ್ತಾ ಇರೋದು ಇದ್ರ ಬಗ್ಗೆ.
ಸ್ಟ್ರೈಟ್ ಲೈನ್ ಆಗಿರುತ್ತೆ ಈ ಈಕ್ವೇಶನ್ ಅನ್ನೋದು. ಯಾವಾಗ ಈ ಸ್ಟ್ರೈಟ್ ಲೈನ್ ಅನ್ನೋದು ಈಕ್ವೇಶನ್ ಒಂದ್ಸತಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗ್ತಾ ಇದೆ, ಮೀನ್ಸ್ ಅಲ್ಲಿ ಕಟ್ ಮಾಡ್ತಾ ಇದೆ. ಎಕ್ಸ್ ಆಕ್ಸಿಸ್ ಹತ್ರ ಯಾವಾಗ ಆ ಪಾಯಿಂಟ್ ಅನ್ನೋದು ಕಟ್ ಮಾಡತ್ತೋ ಆ ಪಾಯಿಂಟ್ನ ನಾವು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈಕ್ವೇಶನ್ ಅಂತ ಕರಿತೀವಿ. ಝೀರೋಸ್ ಆಫ್, ಇಲ್ಲಿ ಪಾಲಿನಾಮಿಯಲ್ ಅಲ್ಲ, ಇದಕ್ಕೆ ನೇಮ್ ಸ್ಪೆಸಿಫಿಕ್ ಆಗಿದೆ, ಲೀನಿಯರ್ ಈಕ್ವೇಶನ್ ಅಂತ. ಸೊ ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋ ಅಂದರೆ ಇಲ್ಲಿ ಯಾವಾಗ ಈ ಲೈನ್ ಅನ್ನೋದು ಎಕ್ಸ್ ಆಕ್ಸಿಸ್ ಹತ್ರ ಕಟ್ ಮಾಡ್ತಾ ಇದೆಯೋ, ಇಂಟರ್ಸೆಕ್ಟ್ ಆಗ್ತಾ ಇದೋ, ಆ ಪಾಯಿಂಟ್ ನಾವು ಝೀರೋ ಅಂತ ಹೇಳ್ತೀವಿ. ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋ ಅಂತ ಹೇಳ್ತೀವಿ. ಇದನ್ನ ನಾವು ಯಾವ ಥರ ಡಿಫೈನ್ ಮಾಡ್ಬೋದು ಅಂದರೆ, ಇಫ್ ಜನರಲ್ ಆಗಿ ಡಿಫೈನ್ ಮಾಡೋದು ಲಾಸ್ಟಲ್ಲಿ ಡಿಫೈನ್ ಮಾಡೋಣ, ಯಾಕಂದರೆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೇನು ಅಂತ. ಫಸ್ಟೇ ಹೇಳಿಬಿಟ್ರೆ ವೇಸ್ಟ್ ಅಲ್ವಾ, ಅದು ಬೇಡ. ನಾವು 1 by 1 ನೋಡ್ಕೊಂಡು ಹೋಗೋಣ. ಇನ್ ಕೇಸ್ ನಮಗೆ ಮ್ಯಾಕ್ಸಿಮಮ್ ಈಗ ಲೀನಿಯರ್ ಈಕ್ವೇಶನ್ಗೆ 0 ಪಾಯಿಂಟ್ ಸಿಗುತ್ತೆ, 1 ಪಾಯಿಂಟ್ ಸಿಗುತ್ತೆ ನಮಗೆ. ಅದು ಹೇಗೆ ಅಂದರೆ, ಸಪೋಸ್ ಇದನ್ನು ತಗೊಳ್ಳೋಣ. ನಾವು ಯಾವತ್ತೇ ಆಗಲಿ ಒಂದು ಪಾಯಿಂಟ್ನ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ದಿಸ್ ಟೆಂಡ್ಸ್ ಟು 0 ಅಂತ ಹೇಳ್ತೀವಿ. ಎಕ್ಸ್ ಪ್ಲಸ್ 2 = 0. ಈಗ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ನೋಡಿ, -2. ಅಂದರೆ ಎಕ್ಸ್ ವ್ಯಾಲ್ಯೂ -2 ಹತ್ರ, ಎಕ್ಸ್ ವ್ಯಾಲ್ಯೂ ಅನ್ನೋದು -2 ಹತ್ರ ಆದಾಗ ಆ ಲೈನ್ ನನಗೆ ಎಕ್ಸ್ ಆಕ್ಸಿಸ್ನ ಕಟ್ ಮಾಡ್ತಾ ಇದೆ, ಮೀನ್ಸ್ ಇದು 0 ಪಾಯಿಂಟ್ ಟು ದಿಸ್ ಈಕ್ವೇಶನ್ ಅಂತ ಹೇಳ್ಬೋದು. ಇದು ಜೊಮೆಟ್ರಿಕಲ್ ಝೀರೋಸ್ ಅಂದರೆ. ಇದು 1 ಡಿಗ್ರಿ ಈಕ್ವೇಶನ್ಗೆ ಇದೇ ಬರುತ್ತೆ. ಆಲ್ವೇಸ್ ಒಂದು ನೆನ್ಪಿಟ್ಕೊಳ್ಳಿ, ನಮಗೆ ಲೀನಿಯರ್ ಈಕ್ವೇಶನ್ಸ್ ಅಂದ್ರೇ ನಮಗೆ ಈ ಥರ ಸ್ಟ್ರೈಟ್ ಲೈನ್ಸ್ ಬರುತ್ತೆ. ಆ್ಯಂಡ್ ಲೀನಿಯರ್ ಈಕ್ವೇಶನ್ನ ಸಾಲ್ವ್ ಮಾಡೋದು ತುಂಬ ಸಿಂಪ್ಲೆಸ್ಟ್ ಮೆಥಡ್. ಇಫ್ ದಿಸ್ ಇಸ್ ಪಿ ಆಫ್ ಎಕ್ಸ್, ಇದನ್ನ ಪಿ ಆಫ್ ಎಕ್ಸ್ ಅಂತ ಕರಿತೀರಿ ನೀವು, ಅವಾಗ ಜಸ್ಟ್ ಏನು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಯಾವಾಗ 0 ಪಾಯಿಂಟ್ನ ಫೈಂಡ್ ಔಟ್ ಮಾಡ್ಬೇಕು ಅನ್ಕೋತಿರೋ ಆಗ ಪಿ ಆಫ್ ಕೆ = 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವಾಗ ಪಿ ಆಫ್ ಕೆ ವ್ಯಾಲ್ಯೂ ಅನ್ನೋದು 0 ಆಗುತ್ತೆ, ಕೆ ಅನ್ನೋದು ಎನಿ ನಂಬರ್ ಅಷ್ಟೇ, ಎನಿ ನಂಬರ್ ಆರ್ ಎನಿ ವ್ಯಾಲ್ಯೂ = 0 ಅಂದರೆ ಇದನ್ನು 0 ಮಾಡಿ. ಕೆ ಪ್ಲಸ್ ಬೇಡ, ನಾವು ಎಕ್ಸ್ ಪ್ಲಸ್ ಅಂತಾನೆ ತಗೋಣ. ಎಕ್ಸ್ ಪ್ಲಸ್ 2 = 0, therefore x = -2. ಯಾವಾಗ -2 ಆಗುತ್ತೋ ಆವಾಗ ಈ ಲೈನ್ ಅನ್ನೋದು ಆ ಎಕ್ಸ್ ಆಕ್ಸಿಸ್ನ ಕಟ್ ಮಾಡುತ್ತೆ. ಸೊ ಇದು 0 ಪಾಯಿಂಟ್ ಅದಕ್ಕೆ ಅಂತ ನಾವು ಹೇಳ್ತೀವಿ. ಇದು ಲೀನಿಯರ್ ಈಕ್ವೇಶನ್ಗೆ ಆಯಿತು. ನೆಕ್ಸ್ಟ್ ಒನ್, ಇದು 1 ಇರೋದಕ್ಕೆ ಡಿಗ್ರಿ ಇರೋದು 1 ಇರೋದಕ್ಕೆ ಅದನ್ನ ಲೀನಿಯರ್ ಈಕ್ವೇಶನ್ ಅಂತ ಹೇಳ್ತೀವಿ. ಸಪೋಸ್ ಇಫ್ ದಿಸ್ ಇಸ್ ಲೈಕ್ ದಿಸ್, ಇನ್ ಕೇಸ್ ಹೈಯೆಸ್ಟ್ ಪವರ್ ಅನ್ನೋದು ಈ ಈಕ್ವೇಶನ್ನಲ್ಲಿ, ಈ 3 ಈಕ್ವೇಶನ್ಸ್ ಅಲ್ಲೂ ಕೂಡ ಹೈಯೆಸ್ಟ್ ಪವರ್ ಏನಿದೆ ಇಲ್ಲಿ 2 ಇದೆ. ಹೈಯೆಸ್ಟ್ ಪವರ್ ಏನಿದೆ 2 ಇದೆ ಅಲ್ಲ. ಸೊ ಇದಕ್ಕೆ ಡಿಗ್ರಿ ಅನ್ನೋದು 2 ಆಗುತ್ತೆ. ಡಿಗ್ರಿ ಯಾವಾಗ ಹೈಯೆಸ್ಟ್ ಡಿಗ್ರಿ ಅನ್ನೋದು 2 ಇರುತ್ತೋ ನಾವು ಆ ಈಕ್ವೇಶನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಈಕ್ವೇಶನ್. ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ನಮಗೆ 2 0 ಪಾಯಿಂಟ್ಸ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವುದಾದ್ರೂ ಆಗಲಿ ಜನರಲ್ ಆಗಿ ನಮಗೆ ಗ್ರಾಫ್ ಬರೋದು ಪ್ಯಾರಾಬೋಲಾ. ಪ್ಯಾರಾಬೋಲಾ ಅಂತ ಹೇಳ್ತೀವಿ ನಾವು ಇದನ್ನ. ಆಲ್ವೇಸ್ ಪ್ಯಾರಾಬೋಲಾನೇ ಬರುತ್ತೆ, ಹೌದು, ಬಟ್ ಈ ಥರನೇ ಬರಲ್ಲ. ಮೇ ಬಿ ಇದು ಒಂದಾಗಿರ್ಬೋದು, ಇದೊಂದಾಗಿರ್ಬೋದು, ಈ ಥರ ಆಗಿರ್ಬೋದು, ಹಿಂಗಾಗಿರ್ಬೋದು, ಈ ಥರ ಇರ್ಬೋದು, ಎನಿಥಿಂಗ್ ಅದು ಪ್ಯಾರಾಬೋಲಾ ಆಗಿರುತ್ತೆ.
ಯಾವಾಗ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿರುತ್ತೋ ಅವಾಗ ನಮಗೆ ಗ್ರಾಫ್ ಅನ್ನೋದು ಪ್ಯಾರಾಬೋಲಾ ಇರುತ್ತೆ. ಇಲ್ಲಿ ನೋಡಿ ಲೈನ್ಸ್ ಅನ್ನೋದು 2 ಪಾಯಿಂಟ್ಸ್ ಹತ್ರ ಕಟ್ ಮಾಡ್ತಾ ಇದೆ. ಮ್ಯಾಕ್ಸಿಮಮ್ ಬಂದು ಇದಕ್ಕೆ 0 ಪಾಯಿಂಟ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಮಿನಿಮಮ್ ಅಂದರೆ 0ನೂ ಇರ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಆಯ್ತಾ. ಅದಕ್ಕೆ ಮ್ಯಾಕ್ಸಿಮಮ್ ಬಗ್ಗೆ ನಾವು ಮಾತಾಡೋಣ. ಮ್ಯಾಕ್ಸಿಮಮ್ ಇಲ್ಲಿ 2 ಪಾಯಿಂಟ್ಸ್ ಇದೆ ನೋಡಿ. ಈ ಪಾಯಿಂಟ್ ಒಂದು, ಈ ಪಾಯಿಂಟ್ ಒಂದು. ಈ ಪಾಯಿಂಟ್ನ ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು? ಈ ಪಾಯಿಂಟ್ಸ್ನ ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿ 2 ಪಾಯಿಂಟ್ಸ್ ಇದಲ್ಲ, ಈ 2 ಪಾಯಿಂಟ್ಸ್ ಹತ್ರ ಈ ಲೈನ್ ಅನ್ನೋದು ಎಕ್ಸ್ ಆಕ್ಸಿಸ್ನ ಕಟ್ ಮಾಡ್ತಾ ಇದೆ. ಅದನ್ನು ನಾವು 0 ಪಾಯಿಂಟ್ ಫಾರ್ ದಿಸ್ ಈಕ್ವೇಶನ್ ಅಂತ ಹೇಳ್ತೀವಿ. ಇದ್ರದ್ದು ನಾವು ಗ್ರಾಫ್ ನೋಡಿದ್ವಿ. ಇದರ ಡಿಗ್ರಿ ಆಫ್ ಫ್ರೀಡಮ್ ಬಂದು ಹೈಯೆಸ್ಟ್ ಪವರ್ ಬಂದು 2 ಇರುತ್ತೆ. ಕ್ವಾಡ್ರಾಟಿಕ್ ಅಂದರೆ 2, ದಟ್ ಈಸ್ ಎಕ್ಸ್ ಸ್ಕ್ವೇರ್. ಇದನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ನೋಡಿ, ಯಾವುದಾದ್ರೂ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕನ್ಸಿಡರ್ ಮಾಡೋಣ. ಇದು ದಿಸ್ ಇಸ್ ಪಿ ಆಫ್ ಎಕ್ಸ್. ನಾನೇನು ಹೇಳಿದೆ ನಿಮಗೆ, ಯಾವುದಾದ್ರೂ ಪಾಯಿಂಟ್ಸ್ನ ಮಾಡಬೇಕಾದ್ರೆ ನಾವು ಪಿ ಆಫ್ ಕೆ ಈಕ್ವಲ್ ಟು 0 ಅಂತ ಬರಿತೀವಿ. ಎಕ್ಸ್ ಜಾಗದಲ್ಲೆಲ್ಲ ಕೆ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ 2k ಸ್ಕ್ವೇರ್ ಮೈನಸ್ 9k ಪ್ಲಸ್ 4. ನೀವು ಇದನ್ನ ಎಲ್ಲ ಲೋವರ್ ಲೆವೆಲ್ ಕ್ಲಾಸಸ್ಸಲ್ಲಿ ಕಲ್ತಿರ್ತೀರಾ. ಸ್ಪ್ಲಿಟ್ ಮಾಡಿಕೊಂಡು ಈ ಚಾಪ್ಟರ್ ಫುಲ್ಲು ನಿಮಗೆ ರೂಟ್ಸ್ ಹೆಂಗೆ ಫೈಂಡ್ ಔಟ್, ರೂಟ್ಸ್ ಅನ್ನೋದಕ್ಕಿಂತ ಸೊಲ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಷ್ಟೇ. ಈ ಚಾಪ್ಟರ್ ಫುಲ್ ಇರೋದು ಅದೇ. ಸೊ ತುಂಬ ಈಸಿಯೆಸ್ಟ್, ನಾನು ಎಲ್ಲದೂ ಈಸಿಯೆಸ್ಟ್ ಚಾಪ್ಟರ್ ಅಂತಲೇ ಹೇಳ್ತೀನಿ. ಯಾಕಂದರೆ ಈಸಿ ಇದೆ. ಇದು ತುಂಬ ಲೋ ಲೆವೆಲ್ ಇರೋದ್ರಿಂದ ತುಂಬ ಈಸಿ ಇರುತ್ತೆ, ಏನು ತೊಂದರೆ ಇಲ್ಲ ನಿಮಗೆ. ಇದರಿಂದ ಈಸಿಯಾಗಿ ಕಲ್ತ್ಕೋಬೋದು. ಇಲ್ಲಿ ನಾವು ಸೊಲ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡೋದು ಮೀನ್ಸ್, ನನಗೆ 2 ಪಾಯಿಂಟ್ ಹತ್ರ ಕಟ್ ಆಗುತ್ತೆ ಅಂತ ಗೊತ್ತು, ಬಟ್ ಆ 2 ಪಾಯಿಂಟ್ಸ್ ಯಾವುದು ಅಂತ ಬೇಕು. ಆ 2 ಪಾಯಿಂಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನಾನು ಇಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರೋದು. ನಾವಿದನ್ನು ಸ್ಪ್ಲಿಟ್ ಮಾಡಿ ಬರ್ಕೋತೀವಿ. ಹೆಂಗಂದರೆ ಸಿ 4 2s 8, ನನಗೆ ಪ್ಲಸ್ 8 ಬರಬೇಕು. ಸಿ ಈ ಮೈನಸ್ 9kನ ನಾನು ಮೈನಸ್ 8k ಮೈನಸ್ 1k ಪ್ಲಸ್ 4 ಅಂತ ಬರ್ಕೋಬೋದಲ್ಲ. ಬಿಕಾಸ್ -8 -1 -9 ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ ನಾನು ಹತ್ರ ಬರ್ಕೋಬೋದು. ನೆಕ್ಸ್ಟ್ 2 ನೋಡಿ. ಇವಾಗ ನೆಕ್ಸ್ಟ್ ಇದರಲ್ಲಿ 2 ಕಾಮನ್ ತೆಗಿತೀರಾ. ಸೊ k ಸ್ಕ್ವೇರ್ ಮೈನಸ್ 4k, ಇವೆರಡರಲ್ಲಿ ಮೈನಸ್ ಕಾಮನ್ ತೆಗಿತೀರಾ, -1. ಸೊ k ಮೈನಸ್ 4 = 0. ನೀವು ಇದೆಲ್ಲ ಫುಲ್ ಫೆಮಿಲಿಯರ್ ಇರ್ತೀರ ಇದ್ರೊಳಗಡೆ ಅನ್ಕೋತೀನಿ ನಾನು. ಇಲ್ಲಿ 2k ಕಾಮನ್ ತೆಗಿಬೇಕು ನಾವು. ಸೊ k ಕಾಮನ್ ತೆಗ್ದಿದ್ದಲ್ಲ, k -4. ಸೊ ಇಲ್ಲಿ k -4, ಇಲ್ಲಿ k -4 ಇದಾ. ಸೊ ಅದನ್ನು ಕಾಮನ್ ತೆಗೆಯೋಣ. k -4 ಅಗೈನ್ ಕಾಮನ್ ತೆಗೆದ್ರೆ 2k -1 = 0 ಬರುತ್ತೆ.
ಈ ಥರ ಬಂದಾಗ ನಾವು ಇದನ್ನು ಈಕ್ವೇಟ್ ಟು 0 ಆ್ಯಂಡ್ ಇದನ್ನು ಈಕ್ವೇಟ್ ಟು 0 ಮಾಡ್ತೀವಿ. ಸೊ ಕೆ ಮೈನಸ್ 1 ಈಕ್ವಲ್ ಟು 0 ಆ್ಯಂಡ್ 2k ಮೈನಸ್ 1 ಈಕ್ವಲ್ ಟು 0. ಕೆ ಈಕ್ವಲ್ ಟು ಪ್ಲಸ್ 1, 2k ಈಕ್ವಲ್ ಟು 1, k ಈಕ್ವಲ್ ಟು 1/2 ಮೀನ್ಸ್ ಈ ಈಕ್ವೇಷನಲ್ಲಿ 1 ಮತ್ತು 1/2 ಬಂದು 0 ಪಾಯಿಂಟ್ಸ್ ಟು ದಿಸ್ ಈಕ್ವೇಷನ್. ಅಂದರೆ ಈ ಪಾಯಿಂಟ್ ಹತ್ರ ಮಾತ್ರನೇ ಆ ಪ್ಯಾರಾಬೋಲಾ ಅನ್ನೋದು ಎಕ್ಸ್ ಆಕ್ಸಿಸ್ನ ಕಟ್ ಮಾಡ್ತಾ ಇದೆ. ಅಂದರೆ ಇದು ಇದರ ಸೊಲ್ಯೂಷನ್ ಅಂತ ನಾವು ಹೇಳ್ತೀವಿ. ಗೊತ್ತಾಗಿದೆಲ್ಲ, ಇದು ಎರಡು ಅದರ ಸೊಲ್ಯೂಷನ್. ನೀವು ಇದನ್ನು ಜನರಲಾಗಿ ನಾವು ಮಾಡೋದು ಹೇಗಂದರೆ, ನೀವು ಇವಾಗಲೂ ಕಲ್ತಿರ್ತೀರ ಮೇ ಬಿ. ಈಗ ಫಾಸ್ಟ್ ಇದೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಅಂದರೆ ನೋಡಿ, ನಾವು ಈ ಥರ ಎಲ್ಲ ಮಾಡಲ್ಲ ಅಲ್ಲ, ಆ್ಯಕ್ಚುಲಿ ಈ ಥರ ಎಲ್ಲ ಮಾಡಲ್ಲ. ಜನರಲಾಗಿ ಹೇಗಂದರೆ, ಸಿ 4 2 ಸ 8, ನಮಗೆ -9 ಇದೆ. ಸೊ 4 2 ಸ 8 ಬರಬೇಕು ಆ್ಯಂಡ್ 9 ಬರಬೇಕು. ನಾವೇನು ಮಾಡ್ಕೋತೀವಿ ಅಂದರೆ, ಇದು ಸ್ಪ್ಲಿಟ್ ಮಾಡೋಕ್ಕಾಗತ್ತಾ? ಎಸ್, 8 1 ಆಗುತ್ತೆ ಅಂತ ಯೋಚನೆ ಮಾಡಿ. ಹಾಗೆ 8 - 1 ಅಂತ ನೋಡ್ತೀವಿ. ಅಲ್ಲಿಂದಾನೆ ನಾವು ಸ್ಪ್ಲಿಟ್ ಮಾಡ್ಕೋತೀವಿ. 8 - 1ನ ಡೈರೆಕ್ಟಾಗಿ 2 ಕಾಮನ್ ತೆಗೆದು ಮಾಡ್ತೀವಿ. ಸೊ ಕೆ ಈಕ್ವಲ್ ಟು 1 ಬರುತ್ತೆ, ಕೆ ಈಕ್ವಲ್ ಟು 1 ವ್ಯಾಲ್ಯೂ ಬರುತ್ತೆ, 2 ವ್ಯಾಲ್ಯೂಸ್ ಬರುತ್ತೆ. ಮೀನ್ಸ್ ಇಲ್ಲಿ ಒಂದು ಇದಕ್ಕೊಂದು ಮತ್ತು ಇದಕ್ಕೊಂದು 2 ವ್ಯಾಲ್ಯೂಸ್ ಬರುತ್ತೆ ನಮಗದು. ಸೊ ಇದನ್ನು ಡೆಫಿನೆಟಾಗಿ ಯೋಚನೆ ಒಂದು ಸೆಕೆಂಡ್ ಇರಿ. ನಾನು ಇಲ್ಲಿ ಬರ್ಕೊಳ್ಳೋವಾಗ ಬೇರೆ ಬರ್ಕೊಂಡೆ, ನೆಕ್ಸ್ಟ್ ಪೇಜ್ಗೆ ಹೋಗೋವಾಗ ಇದು 4. ಯಾಕಂದರೆ ನಾನಿದು 1 ಅಂತ ಅಂದ್ಕೊಂಡು ನಾನು 1 ಅಂತಲೇ ಬರೆದೆ. ಸಾರಿ, ಇದು 4 ಅಲ್ವಾ. ಸೊ ಕೆ -4 ಅಂತ ನಾವು ಕಾಮನ್ ತೆಗಿಬೇಕು. ನಾನು ಅಲ್ಲಿ ಕೆ -1 ಅಂತಲೇ ಕಾಮನ್ ತೆಗೆದುಬಿಟ್ಟಿದ್ದೀನಿ. ಇದು ಕರೆಕ್ಟಾಗಿದೆ ಅನ್ಸುತ್ತೆ. ಇನ್ನೆಲ್ಲ ವ್ಯಾಲ್ಯೂಸ್ ಕರೆಕ್ಟಾಗಿದೆ. ಈ 2 ವ್ಯಾಲ್ಯೂಸ್ ಅನ್ನೋದು ನಮಗೆ ಬರುತ್ತೆ. ಇದು ನಾವು ಕ್ವಾಡ್ರಾಟಿಕ್ಕಲ್ಲಿ ನಾವು ಫೈಂಡ್ ಔಟ್ ಮಾಡೋ ವಿಧಾನ ಈ ಥರ. ನಾವು ಕ್ಯೂಬಿಕಲ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅದು ನೆಕ್ಸ್ಟ್ ನಾವು ಅದು ಕಲಿಯೋಣ. ಆ ಎಕ್ಸಸೈಸ್ ಬಂದಾಗ ನಾವು ಕಲಿಯೋಣ. ಇದು ಗೊತ್ತಾಗಿದೆ ಇವ ನಿಮಗೆ. ಇಲ್ಲಿ ಜೊಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನಾಮಿಯಲ್. ನಾನು ಇವಾಗ ತಾನೇ ಹೇಳಿತು, ಲೀನಿಯರ್ ಈಕ್ವೇಷನ್ಗೆ ಮ್ಯಾಕ್ಸಿಮಮ್ 1 ಬಂದೇ ಬರುತ್ತೆ. 1 ಅಂದರೆ 1 ವ್ಯಾಲ್ಯೂ ಅಲ್ಲ, 1 ಸೊಲ್ಯೂಷನ್ ಬರುತ್ತೆ. ಒಂದು ಸೊಲ್ಯೂಷನ್ ಇದೆ ಅದಕ್ಕೆ ಅಂತ, ಆಯಿತಾ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ 2 ಸೊಲ್ಯೂಷನ್ಸ್ ಸಿಗುತ್ತೆ ನಮಗೆ. ಆ್ಯಂಡ್ ಕ್ಯೂಬಿಕ್ ಈಕ್ವೇಷನ್ಗೆ 3 ಸೊಲ್ಯೂಷನ್ಸ್ ಸಿಗುತ್ತೆ. ಸೊಲ್ಯೂಷನ್ ಇದು, ಮತ್ತು ನೀವು ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ಇದು ಸೊಲ್ಯೂಷನ್ಸ್ ಇಲ್ಲಿ. ನೆಕ್ಸ್ಟ್ ಏನಂದರೆ, ನೀವು ಒಂದು ಸೆಕೆಂಡ್, ಇಲ್ಲ ಇದು ಬೇಡ, ಯಾಕಂದ್ರೆ ನೆಕ್ಸ್ಟ್ ಇದೆ ನಿಮಗೆ, ಅದು ನೆಕ್ಸ್ಟ್ ಎಲ್ಲ ಡಿಸ್ಕಸ್ ಮಾಡೋಣ. ಫಸ್ಟ್ 0 ಅಂದರೆ ಏನು ಥಿಂಕ್ ಮಾಡಿ. ಜೊಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಏನಂದರೆ ಏನು ನಾನು ಹೇಳಿದ್ದೀನಿ. ಯಾವಾಗ ಆ ಪಾಯಿಂಟ್ ಹತ್ರ ನಮಗೆ ಎಕ್ಸ್ ಆಕ್ಸಿಸ್ ಅನ್ನೋದು ಆ ಲೈನ್ ಕಟ್ ಮಾಡುತ್ತೋ ಅದನ್ನು ನಾವು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತೀವಿ. ಲೀನಿಯರ್ ಈಕ್ವೇಷನ್ಗೆ ಮ್ಯಾಕ್ಸಿಮಮ್ 1 ಬರಬೇಕು. 1 ಬರಬೇಕು ಅಂತ ರೂಲ್ಸ್ ಇಲ್ಲ, ಏನು ಇಲ್ಲದೇನೂ ಇರ್ಬೋದು 0. ಇಲ್ಲೂ ಅಷ್ಟೇ 2ನೇ ಬರಬೇಕಂತ ರೂಲ್ಸ್ ಇಲ್ಲ, 1 ಬರ್ಬೋದು 0. 1 ಮತ್ತು 0 ಅನ್ನೋದು ವ್ಯಾಲ್ಯೂಸ್ ಅಲ್ಲ, ಪ್ಲೀಸ್ ಅದನ್ನು ಮಾತ್ರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. 1 ಮತ್ತು 0 ಅನ್ನೋದು ಒಂದು ಸೊಲ್ಯೂಷನ್ ಬರ್ಬೋದು, 0 ಅಂದರೆ ಸೊಲ್ಯೂಷನ್ ಬರ್ದೇನು ಹೋಗ್ಬೋದು. ಸೊ ಆ ಥರ ಇದು 3 ಸೊಲ್ಯೂಷನ್ಸ್ ಬರ್ಬೋದು, ಇಲ್ಲ 2 ಬರ್ಬೋದು, 1 ಬರ್ಬೋದು, ಮೇ ಬಿ 0 ಸಹ ಬರ್ಬೋದು. ಇದು ಒಂದು. ನಂತೀಗ ಒಂದು ಕ್ವೆಶನ್ ನಿಮಗೆ, ಇದು ಇಲ್ಲಿಗೆ ಮುಗ್ದಿದೆ. ಅದು ನಾವು ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಒಂದು ಕ್ವೆಶನ್ ನಿಮಗೆ ಏನಂದರೆ, ನಾನು ಲೀನಿಯರ್ ಈಕ್ವೇಷನ್ ಅಂತ ಹೇಳಿದೆ, ಆಯಿತು. ಹಾಗಾದರೆ ನಾನು ಇದನ್ನು ಕೇಳ್ತೀನಿ ನಿಮ್ಮನ್ನು, ಎಸ್, ಇಷ್ಟರಲ್ಲೂ ಸಹ ಯಾವುದು ನಮಗೆ ಪಾಲಿನಾಮಿಯಲ್ ಈಕ್ವೇಷನ್ ಆಗತ್ತೆ, ಯಾವುದು ಆಗಲ್ಲ, ಅದಕ್ಕೆ ರೀಸನ್ ಏನು ಅಂತ ನೋಡೋಣ. ಫಸ್ಟ್ ನೋಡಿ, ನಾ ಹೇಳಿದೆ, ಒಂದು ನಮಗೆ ರ್ಯಾಷನಲ್ ನಂಬರ್ಸಲ್ಲಿ ಡಿಗ್ರಿ ಅನ್ನೋದು ಸಿಗಬಾರ್ದು. ಹಾಗಾದರೆ ಇಲ್ಲಿ ಇದರ ಹೈಯೆಸ್ಟ್ ಪವರ್ 1 ಇದೆ, ಬಟ್ ಇಲ್ಲಿ 1/2 ಇದೆ. ಮೀನ್ಸ್ ಈ ರೂಟ್ನ ತೆಗೆದುಬಿಟ್ರೆ, ಇದು 1/2 ಆಗುತ್ತಲ್ಲ, ಇದು ಪಾಲಿನಾಮಿಯಲ್ ಈಕ್ವೇಷನ್ ಆಗಲ್ಲ.
ಯಾಕೆ ಲೀನಿಯರ್ ಈಕ್ವೇಷನ್ ಸಹ ಅದಾಗಲ್ಲ. ಯಾಕಂದರೆ ನಾವು ಪಾಲಿನಾಮಿಯಲ್ ಈಕ್ವೇಷನ್ ಅಂದರೆ ಅದು ಡಿಗ್ರಿ 1 2 3 ಮೋರ್ ದ್ಯಾನ್ 3 ಇದೆ ಅಂದರೆ ಅದನ್ನು ನಾವು ಪಾಲಿನಾಮಿಯಲ್ ಈಕ್ವೇಷನ್ ಅಂತ ಅಂತೀವಿ. ಅಪ್ ಟು 3ವರೆಗೂ ನಾವೇನಂತೀವಿ ಅಂದರೆ 1 ಇದ್ದರೆ ಲೀನಿಯರ್ ಈಕ್ವೇಷನ್, 2 ಇದ್ದರೆ ಕ್ವಾಡ್ರಾಟಿಕ್ ಈಕ್ವೇಷನ್, 3 ಇದ್ದರೆ ಕ್ಯೂಬಿಕಲ್ ಈಕ್ವೇಷನ್, ಮೋರ್ ದ್ಯಾನ್ 3 ಇದೆ ಅಂದರೆ ಪಾಲಿನಾಮಿಯಲ್ ಈಕ್ವೇಷನ್ ಅಂತ ಹೇಳ್ಬಿಡ್ತೀವಿ. ನೆಕ್ಸ್ಟ್ ಇದು 1 ಡಿವೈಡೆಡ್ ಬೈ ಇದೆ, ಇದು ಪಾಲಿನಾಮಿಯಲ್ ಈಕ್ವೇಷನ್ ಆಗಲ್ಲ, ಬಿಕಾಸ್ ಮೈನಸ್ ಅಲ್ಲಿ ಬರುತ್ತದು, ಸೊ ರಾಂಗ್. ಆ್ಯಂಡ್ ಇದು ರೂಟ್ ಫಾರ್ಮ್ಯಾಟಲ್ಲಿದೆ, ರಾಂಗ್. ಆ್ಯಂಡ್ ಇದು ನೋಡಿ ಇಲ್ಲಿ ಎಕ್ಸ್ಗೆ ಯಾವುದೋ ರೂಟ್ ಇಲ್ಲ, ನಂಬರ್ಗೆ ರೂಟ್ ಇದೆ. ಅಂದರೆ ಕೋಎಫಿಷಿಯಂಟ್ಸ್ ಅಂತ ಹೇಳೋದು ಮರ್ತೋಯ್ತು ನಿಮಗೆ, ಅದು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಈ ವ್ಯಾಲ್ಯೂ ಅನ್ನೋದು ನಿಮಗೆ ರೂಟಲ್ಲಿದೆ ಅಷ್ಟೇ, ಅದೇನು ನಿಮಗೆ ಪ್ರಾಬ್ಲಮ್ ಇಲ್ಲ. ನಮಗೆ ಈ ಎಕ್ಸ್ ಅನ್ನೋದು ಮಾತ್ರ ರೂಟ್ಸಲ್ಲಿ ಇರಬಾರ್ದು. ಎಕ್ಸ್ ಆಗಿರ್ಬೋದು, ವೈ ಆಗಿರ್ಬೋದು, ನಾವು ಯಾವ ಫಂಕ್ಷನ್ ತೊಗೋತೀವೋ ಅದು ಅದರಲ್ಲಿ ರೂಟ್ಸಲ್ಲಿ ಇರಬಾರ್ದು. ನಮಗೆ ಮೀನ್ಸ್ 1/2 3/2 5/2 ಆ ಥರ ಇರಬಾರ್ದು. ರ್ಯಾಷನಲಲ್ಲಿ ನಮಗೆ 1 2 3 ಆ ಥರ ಇರಬೇಕು. ಸೊ ಇದು ಪಾಲಿನಾಮಿಯಲ್ ಫಂಕ್ಷನ್ ಆಗತ್ತೆ. ನೆಕ್ಸ್ಟ್ ನಾವು ಜನರಲ್ ಈಕ್ವೇಷನ್ಸ್, ಲೀನಿಯರ್ ಈಕ್ವೇಷನ್ನ ನಾವು ರೆಪ್ರೆಸೆಂಟ್ ಹೆಂಗೆ ಮಾಡ್ತೀವಿ? ನಾವು ಲೀನಿಯರ್ ಈಕ್ವೇಷನ್ನ ಜನರಲ್ ಆಗಿ AX ಪ್ಲಸ್ B ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಅದು ಲೀನಿಯರ್. ಕ್ವಾಡ್ರಾಟಿಕ್ನ AX² ಪ್ಲಸ್ BX ಪ್ಲಸ್ C = 0 ಅಂತೀವಿ. ನಾವು ಜನರಲಾಗಿ 0 ಅಂತ ತೊಗೊಂಡ್ಬಿಡ್ತೀವಿ. ನೆಕ್ಸ್ಟ್ AX³ ಪ್ಲಸ್ BX² ಪ್ಲಸ್ CX ಪ್ಲಸ್ D = 0. ಇದು ಕ್ಯೂಬಿಕ್ ಈಕ್ವೇಷನ್, ಇದು ಕ್ಯೂಬಿಕ್ ಈಕ್ವೇಷನ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆ್ಯಂಡ್ ಲೀನಿಯರ್ ಈಕ್ವೇಷನ್. ನಾವಿಲ್ಲಿ A B C D ಅಂತ ನೋಡ್ತಾ ಇದ್ದೀವಲ್ಲ, ಆ A B C D ಅನ್ನೋದು ಕೋಎಫಿಷಿಯಂಟ್ಸ್ ಆಫ್ X. A B C D ಆರ್ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್. ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಇರ್ಬೋದು ಆರ್ ಕಾನ್ಸ್ಟೆಂಟ್ ಆಗಿರ್ಬೋದು. ದೀಸ್ ಆರ್ ಆಲ್ ದ ಥಿಂಗ್ಸ್. ಇದು ನೀವು ಕಲ್ತ್ಕೋಬೇಕು. ಲೀನಿಯರ್ ಈಕ್ವೇಷನ್ ಅಂದರೆ ಏನು, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಏನು, ಆ್ಯಂಡ್ ಕ್ಯೂಬಿಕ್ ಈಕ್ವೇಷನ್ ಅಂದರೆ ಏನು. ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಹೇಗೆ ಅದನ್ನು ಸ್ಪ್ಲಿಟ್ ಮಾಡಿಕೊಂಡು ಮಾಡಬೇಕು. ಈ ಮಧ್ಯದಲ್ಲಿರೋ ಟರ್ಮ್ನ ಸ್ಪ್ಲಿಟ್ ಮಾಡಿ ಮಾಡ್ತೀವಿ ಅಷ್ಟೇ. ಅದು ಕ್ಯೂಬಿಕ್ ಈಕ್ವೇಷನ್ನೇ ನಾವು ಈ ಚಾಪ್ಟ್ರಲ್ಲಿ ಲಾಸ್ಟ್ ಎಕ್ಸಸೈಸ್ ಬಂದು ಅದೇ ಇರೋದು ನಮಗೆ. ಸೊ ಅಲ್ಲಿ ಕಲ್ತ್ಕೊಳ್ಳೋಣ ನಾವು. ಈಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇದ್ರ ಮೇಲೆ ತುಂಬ ಈಸಿಯೆಸ್ಟ್ ಒನ್ ಇರುತ್ತೆ ನಿಮಗೆ, ಜಸ್ಟ್ ಗ್ರಾಫ್ ಕೊಟ್ಟು ಹೇಳಿರ್ತಾರೆ ಅಷ್ಟೇ. ಸೊ ಆ ಗ್ರಾಫ್ದು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟ್ ಒನ್, ದಿ ಗ್ರಾಫ್ಸ್ y = p of x are given in figure, this one figure below. For some polynomials p of x, find the number of zeros in each case. ಇಲ್ಲಿ ನಮಗೆ ನಂಬರ್ ಆಫ್ ಝೀರೋಸ್ ಎಷ್ಟು ಬರುತ್ತೆ ಅಂತ ಈಚ್ ಕೇಸಲ್ಲಿ ನೋಡಬೇಕು. ನೋಡಿ ಇಲ್ಲಿ ಇದು ತುಂಬ ಈಸಿ ಇರುತ್ತೆ, ನೀವೇ ಮಾಡಿಬಿಡ್ತೀರಾ. ಹೇಗಂದರೆ ನಾನೇನು ಹೇಳಿದ್ದೀನಿ ನಿಮಗೆ, ಝೀರೋಸ್ ಅಂದರೆ ಮೀನಿಂಗ್ ಏನು ಹೇಳಿದ್ದೀನಿಮ್ಮ? ಫಸ್ಟ್ ಅವೆಲ್ಲ ಬೇಡ ನಮಗೆ ಕ್ವೆಶನ್. ಝೀರೋಸ್ ಅಂದರೆ ಮೀನಿಂಗ್ ಏನು ಹೇಳಿದ್ದೀನಿ ಥಿಂಕ್ ಮಾಡಿ. ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋ, ಯಾವಾಗ ಒಂದು ವ್ಯಾಲ್ಯೂಗೆ ಲೈನ್ ಅನ್ನೋದು ಎಕ್ಸ್ ಆಕ್ಸಿಸ್ನ ಕಟ್ ಮಾಡುತ್ತೋ, ನಾನು ಹೇಳಿರೋದ್ರಲ್ಲೇ ಮೀನಿಂಗ್ ಇದೆ. ಯಾವಾಗ ಲೈನ್ ಅನ್ನೋದು ಒಂದು ವ್ಯಾಲ್ಯೂಗೆ ಎಕ್ಸ್ ಆಕ್ಸಿಸ್ನ ಕಟ್ ಮಾಡುತ್ತೋ, ದಟ್ ಈಸ್ ಅ ಝೀರೋ. ದಟ್ ಈಸ್ ನಂಬರ್ ಆಫ್ ಝೀರೋಸ್ ಎಷ್ಟು ಕಡೆ ಬರುತ್ತೆ ಅಂತ. ಇಲ್ಲಿ ನೋಡಿ, ಫಸ್ಟ್ ಗ್ರಾಫ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಇನ್ ಕೇಸ್ ನೀವು ಇದನ್ನು ಎಕ್ಸ್ಟೆಂಡ್ ಮಾಡ್ತೀರಾ, ಹೋಗಲಿ ಎಕ್ಸ್ಟೆಂಡ್ ಮಾಡಿ. ಎಕ್ಸ್ಟೆಂಡ್ ಆ್ಯಕ್ಚುಲಿ ಮಾಡೋ ನೆಸೆಸಿಟಿ ಇಲ್ಲ, ಮಾಡಬಾರ್ದು. ಇವಾಗ ಕೊಟ್ಟಿರೋ ಗ್ರಾಫ್ಗೆ ಮಾತ್ರ. ಇಲ್ಲಿ ಈ ಲೈನ್ ಅನ್ನೋದು ಎಕ್ಸ್ ಆಕ್ಸಿಸ್ನ ನೋಡಿ ಈ ಥರ ಏನಾದರೂ ಕಟ್ ಮಾಡಿದ್ದ? ಇಲ್ಲಲ್ಲ, ಇಲ್ಲ ಹಿಂಗೆ ಕಟ್ ಮಾಡಿದ್ದ? ಇಲ್ಲ. ಇದು ಎಕ್ಸ್ ಆಕ್ಸಿಸ್ನ ಕಟ್ಟೆ ಮಾಡಿಲ್ಲ ಅಂದರೆ therefore the number of zeros is 0. Here the number of zeros is 0. ಯಾಕಂದರೆ ಇದು ಬಿಕಾಸ್ ಇದು ಎಕ್ಸ್ ಆಕ್ಸಿಸ್ನ ಎಲ್ಲೂ ಸಹ ಕಟ್ ಮಾಡಿಲ್ಲ. ದಟ್ಸ್ ವೈ ದಸ್ ವ್ಯಾಲ್ಯೂ ಈಸ್ 0. ಮೀನ್ಸ್ ನೋ ಸೊಲ್ಯೂಷನ್. ನಾನು ನಿಮ್ಗೆ ಹೇಳಿದೆ, ಒಂದು ಸೊಲ್ಯೂಷನ್ ಆದರೂ ಇರ್ಬೋದು, ಇಲ್ಲ ಝೀರೋ ಸೊಲ್ಯೂಷನ್. ಝೀರೋ ಸೊಲ್ಯೂಷನ್ ಅಂದರೆ ಏನು, ಯಾವುದು ಇಲ್ಲದೇನೂ ಇರ್ಬೋದು ಅಂತ. ಇಲ್ಲಿ ನಂಬರ್ ಆಫ್ ಝೀರೋಸ್ 0. ಗೊತ್ತಾಗಿದೆಲ್ಲ ಇದು. ನೆಕ್ಸ್ಟ್ ಒನ್ ನೋಡಿ,
The graph y equal to p of x are given in figure for some polynomials. Find the number of zeros of p of x in each case. ನಮಗೆ ಗೊತ್ತಿರೋದು ಒಂದೇ, ಆ ಲೈನ್ ಅನ್ನೋದು ಎಕ್ಸ್ ಆಕ್ಸಿಸ್ನ ಎಷ್ಟು ಸತಿ ಕಟ್ ಮಾಡಿದರೆ ಅದು ನಂಬರ್ ಆಫ್ ಝೀರೋ ಅಷ್ಟೇ. ಇಲ್ಲಿ ನೋಡಿ, ಇದು ಎಕ್ಸ್ ಆಕ್ಸಿಸ್ನ ಇಲ್ಲಿ ಕಟ್ ಮಾಡ್ದ, ಎಲ್ಲಿಂದ ಹೋಯ್ತು? ಇಲ್ಲೋಯ್ತು, ಇಲ್ಲಿ ಕಟ್ ಮಾಡಿದೆ 1. ಅದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಗಲಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಆಗಲಿ ನಮ್ಗೆ ಅದೆಲ್ಲ ನೆಸೆಸಿಟಿ ಇಲ್ಲ. ಎಲ್ಲಿ ಕಟ್ ಮಾಡಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಕಟ್ ಮಾಡಿದೆ, ಎಸ್. ನೆಕ್ಸ್ಟ್ ಇಲ್ಲಿ ಕಟ್ ಆಗಿದೆ, ಬಟ್ ಇದು ವೈ ಆಕ್ಸಿಸ್ ನಮಗೆ ಬೇಡ. ನೆಕ್ಸ್ಟ್ ಇದು ಎಕ್ಸ್ ಆಕ್ಸಿಸ್ ಅಗೇನ್ ಬಂತು ಇಲ್ಲಿ, ಎಸ್. ಸೊ 1 2 3 ಅಷ್ಟೇ ಆನ್ಸರ್. therefore the number of zeros of p of x is ಎಷ್ಟು? 3. ಗೊತ್ತಾಯ್ತಲ್ಲ ಇದು ನಿಮಗೆ? ಎಷ್ಟು ಈಸಿ ಇರುತ್ತೆ ಮ್ಯಾಮ್ ಅಂತೀರಾ? ಹೌದು, ಯಾಕಂದರೆ ಅದು ನಿಮ್ಗೆ ಅರ್ಥ ಆಗಬೇಕು ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ. ಒನ್ ಸೆಕೆಂಡ್. ಇಲ್ಲಿ ನಿಮಗೆ ನೆಕ್ಸ್ಟ್ ಏನಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯನ್ಸ್ ಆಫ್ ಎ ಪಾಲಿನಾಮಿಯಲ್. ಅಂದರೆ ನಾವು ಆ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್, ಇಲ್ಲಿ ನಾವು ಯಾವ್ದು ನೋಡ್ತಾ ಇದ್ದೀವಿ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ನೋಡ್ತಾ ಇದ್ದೀವಿ. ನಾವು ಜನರಲ್ ಆಗಿ ಕ್ವಾಡ್ರಾಟಿಕ್ ಈಕ್ವೇಷನ್ನಲ್ಲಿ ಯಾವಾಗ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ತಗೋತೀವೋ ನಾವಿಲ್ಲಿ ಈ ಝೀರೋಸ್ನ ಏನಂತ ಕರಿತೀವಿ ಗೊತ್ತಾ? ಆಲ್ಫಾ ಮತ್ತು ಬೀಟಾ. ಇದು ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂಸ್ ಝೀರೋನ ನಾವು ಹಾಗೆ ಕರಿತೀವಿ. ಸೊ ಸಮ್ ಆಫ್ ದ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂತ ಹೇಳ್ಬೋದು. ಇದು ಹೆಂಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ ಅದಕ್ಕೆ ನಿಮ್ಗೆ ಏನು ಬೇಕಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರ್ಕೊಳ್ಳಿ. ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇಲ್ಲಿ ನಮಗೆ ಟೂ ರಿಲೇಷನ್ ಸಿಗುತ್ತೆ. ಯಾವುದಕ್ಕೆ? ಕೋಎಫಿಷಿಯನ್ಸ್ ಆಫ್ ಪಾಲಿನಾಮಿಯಲ್. ಕೋಎಫಿಷಿಯನ್ಸ್ ಆಫ್ ಪಾಲಿನಾಮಿಯಲ್ ಅಂದರೆ ಏನು? ನಾನು ನಿಮಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಕೋಎಫಿಷಿಯನ್ಸ್ ಆಫ್ ಪಾಲಿನಾಮಿಯಲ್ ಅಂದರೆ ಎ ಬಿ ಸಿ ಡಿ. ಡಿ ಅನ್ನೋದು ಎಲ್ಲಿ ಬರುತ್ತೆ? ಕ್ಯೂಬಿಕ್ ಈಕ್ವೇಷನಲ್ಲಿ ಡಿ ಅನ್ನೋದು ಬರುತ್ತೆ. ಬಟ್ ಎ ಬಿ ಸಿ ಅನ್ನೋದು ಕ್ವಾಡ್ರಾಟಿಕಲ್ ಬರುತ್ತೆ. ಎ ಮತ್ತು ಬಿ ಅನ್ನೋದು ಲೀನಿಯರ್ ಈಕ್ವೇಷನಲ್ಲಿ ಬರುತ್ತೆ. ಅದು ತೋರಿಸ್ಬೇಕಾ? ಒಂದು ನಿಮಿಷ. ಎಸ್, ಇಲ್ಲಿ ಎ ಬಿ ಅನ್ನೋದು ಕೋಎಫಿಷಿಯಂಟ್ ಆಫ್ ಪಾಲಿನಾಮಿಯಲ್ ಇನ್ ಲೀನಿಯರ್. ಇಲ್ಲಿ ಎ ಬಿ ಸಿ ಆ್ಯಂಡ್ ಕ್ಯೂಬಿಕಲ್ ಎ ಬಿ ಸಿ ಡಿ. ಅದನ್ನು ನೋಡ್ಕೊಂಡು ನಾವು ನೋಡಿದಾಗ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ax² ಪ್ಲಸ್ bx ಪ್ಲಸ್ c ಅನ್ನೋದು ಕೋಎಫಿಷಿಯನ್ಸ್ ಆಫ್ ದಿಸ್ ಪಾಲಿನಾಮಿಯಲ್. ಹಿಯರ್ a b c ಆರ್ coefficients of polynomial. ನಮ್ಗೆ ಇವಾಗ ಏನು ಬೇಕಂದ್ರೆ ರಿಲೇಷನ್ ಬಿಟ್ವೀನ್ ಆಲ್ಫಾ ಕಾಮಾ ಬೀಟಾ ಆ್ಯಂಡ್ ಕೋಎಫಿಷಿಯನ್ಸ್ ಬೇಡ, ಆ್ಯಂಡ್ ಎ ಬಿ. ನಮ್ಗೆ ಈ ಎರಡಕ್ಕೂ ಇರೋ ರಿಲೇಷನ್ ಏನೂ ಬೇಕು, ಅದು ಮೇನ್ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ನಮಗೆ ಎರಡೇ ರಿಲೇಷನ್ ಬರೋದು. ಒಂದು ಸಮ್ ಆಫ್ ದ ಝೀರೋಸ್, ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ಝೀರೋಸ್. ಎರಡು ಈಕ್ವೇಷನ್ ರಿಲೇಷನ್ಶಿಪ್ ಬರುತ್ತೆ ನಮಗೆ. ಸಮ್ ಆಫ್ ಝೀರೋಸ್ ಆ್ಯಂಡ್ ಇಲ್ಲಿ ಪ್ರಾಡಕ್ಟ್ ಆಫ್ ಝೀರೋಸ್. ಎಸ್, ನಾವು ಇದರಲ್ಲಿ
ಇದು ಒಂದೇ ಕಲಿಯೋದು, ಇದು ಬಿಟ್ಟು ಇನ್ನೇನು ಕಲಿಯೋದಿಲ್ಲ. ಅದು ಎರಡಕ್ಕೂ ನಮಗೆ ಏನು ಹೇಳ್ತೀವಿ ಅದನ್ನು, ಡೆಫಿನೇಷನ್ ಏನಿದೆ, ಅದರ ಮೀನಿಂಗ್ ಏನಿದೆ, ಅದ್ರ ಮೇಲೆ ಈ ಟಾಪಿಕ್ ಅನ್ನೋದು ಡಿಪೆಂಡ್ ಆಗುತ್ತೆ. ಈ ಟಾಪಿಕಲ್ಲಿರೋದು ನಮಗೆ ಜಸ್ಟ್ ರಿಲೇಷನ್ಶಿಪ್ ಅಷ್ಟೇ. ಈ ಆಲ್ಫಾ ಮತ್ತು ಬೀಟಾ ಅನ್ನೋದು ಏನು, ಝೀರೋಸ್. ಓಕೆನಾ, ಝೀರೋಸ್. ಇಲ್ಲಿ ಸಮ್ ಆಫ್ ದ ಝೀರೋಸ್ ಅಂದರೆ ಏನು, ಆಲ್ಫಾ ಪ್ಲಸ್ ಬೀಟಾ ಅನ್ನೋದು ಸಮ್ ಆಫ್ ದ ಝೀರೋಸ್. ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂದರೆ ಆಲ್ಫಾ ಇಂಟು ಬೀಟಾ. ಇದು ಗೊತ್ತಾಗಿದ್ದಲ್ಲ, ಇದು ದಿಸ್ ಒನ್. ಇದಕ್ಕೆ ನಮಗೆ ವ್ಯಾಲ್ಯೂಸ್ ಏನು ಬರುತ್ತೆ, ಎಸ್, ನಮಗಿವಾಗ ಫಸ್ಟ್ ಏನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಅಂದರೆ, ಇಲ್ಲಿವರೆಗೂ ಆಲ್ಫಾ ಮತ್ತು ಬೀಟಾ ಅಂದರೆ ಏನು, ಆ್ಯಂಡ್ ಒನ್ ಮೋರ್ ಥಿಂಗ್ ABCD ಅಂದರೆ ಏನು ತಿಳ್ಕೊಂಡಿದೆ. ನಾನು ನಿಮಗೆ ಫಸ್ಟೇ ಹೇಳಿದ್ದೀನಿ, ನಾವು ಈ ಹೋಲ್ ಚಾಪ್ಟ್ರಲ್ಲಿ ಫುಲ್ ನಾವು ನೋಡೋದು ಒಂದೇ, ಸೊಲ್ಯೂಷನ್ಸ್. ಏನು ಹೇಳಿ, ಲೀನಿಯರ್ಗೆ ಹೆಂಗೆ ಫೈಂಡ್ ಔಟ್ ಮಾಡೋದು, ಝೀರೋ ಅಂತ ಈಕ್ವೇಟ್ ಮಾಡಿದ್ರೆ ಬಂದ್ಬಿಡುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್, ಒಂದು ಸೆಕೆಂಡ್, ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಬೇಕಾ, ನೀವು ಆ್ಯಕ್ಚುಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿರ್ತೀರಾ ಅನ್ಕೋತೀನಿ ನಾನು. ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಸಾಲ್ವ್ ಮಾಡಿರ್ತೀರಿ ಅನ್ಕೋತೀನಿ ನಾನು. ಸೊ ಅದು ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ ಅನಿಸುತ್ತೆ, ಬಿಕಾಸ್ ಕ್ಯೂಬಿಕ್ ಈಕ್ವೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೆ. ಬಿಕಾಸ್ ಅಲ್ಲಿ ನಾವು ಡಿವಿಷನ್ ಆಲ್ಗಾರಿದಮ್ ಯೂಸ್ ಮಾಡಿಬಿಟ್ಟು ನಾವು ಮಾಡ್ತೀವಿ. ಸೊ ಅದು ತುಂಬ ಇಂಪಾರ್ಟೆಂಟ್ ಇದೆ. ನಮಗೆ ಬೇಕಿರೋದಿಲ್ಲಿ ಈ ಸಮ್ ಆಫ್ ದ ಝೀರೋಸ್ ಅಂದರೆ ಏನು, ಮತ್ತು ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂದರೆ ಏನು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಇದೆ. ನೋಡಿ ಅಲ್ಲಿ ಏನು ಬರುತ್ತೆ, ಸಮ್ ಆಫ್ ಝೀರೋ ಅಂದರೆ ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ಮತ್ತು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ, ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ, ದಟ್ ಈಸ್ ಸಮ್ ಆಫ್ ಝೀರೋ. ಆಲ್ಫಾ ಇಂಟು ಬೀಟಾ ಅಂದರೆ ಏನು, ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಇಷ್ಟೆಲ್ಲ ನಾವು ನೆನ್ಪಿಟ್ಕೊಳ್ಳೋದು ಬೇಡ, ಈಸಿ ಥಿಂಗ್ ನಮಗೆ ಬೇಕಿರೋದು ಒಂದೇ, ದಟ್ ಈಸ್ ಸಮ್ ಆಫ್ ಝೀರೋ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಬಿ ಹೆಂಗೆ ಬಂತು ಡೈರೆಕ್ಟಾಗಿ, ಕೋಎಫಿಷಿಯಂಟ್ ಆಫ್, ಎಲ್ಲಿದೆ ಒಂದು ನಿಮಿಷ, ಎಸ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು ಬರುತ್ತೆ, ಬಿ ಅಲ್ಲ. ಸೊ ಆಲ್ರೆಡಿ ಮೈನಸ್ ಇದೆ, ಬಿ ಬೈ ಎ. ಕಾನ್ಸ್ಟೆಂಟ್ ಟರ್ಮ್ ನೋಡಿ, ಇಲ್ಲಿ ಈ ಈಕ್ವೇಷನಲ್ಲೆಲ್ಲ ನಿಮಗೆ ಕಾನ್ಸ್ಟೆಂಟ್ ಟರ್ಮ್ ಇರೋದು ಇದು ಒಂದೇ. ಸೊ ದಟ್ ಈಸ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ಸಮ್ ಆಫ್ ಝೀರೋಸ್ ಅಂದರೆ ಮೈನಸ್ ಬಿ ಬೈ ಎ, ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಅಂದರೆ ಸಿ ಬೈ ಎ. ನಿಮಗೆ ಇದ್ರ ಮೇಲೇ, ಇದರ ಡಿಪೆಂಡೆಂಟೇ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದು ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ ನಾನು. ರಿಲೇಷನ್ಶಿಪ್ ಬಿಟ್ವೀನ್ ಆಲ್ಫಾ ಬೀಟಾ ಆ್ಯಂಡ್ ABC ಅನ್ನೋದು ಕೋಎಫಿಷಿಯಂಟ್ಸ್ ಆಫ್ ಪಾಲಿನಾಮಿಯಲ್ಸ್. ಸೊ ಆ ABCಯಲ್ಲಿ ಎರಡಕ್ಕೂ ಏನು ರಿಲೇಟ್ ಮಾಡ್ಬೋದು ನಾವು, ಇದನ್ನು ಸಾಲ್ವ್ ನೆಸೆಸಿಟಿ ಇಲ್ಲ, ನಾನು ಅದನ್ನೇ ಹೇಳ್ತೀನಿ, ನೆಸೆಸಿಟಿ ಇಲ್ಲ ಅದೆಲ್ಲ ನಿಮಗೆ. ಸೊ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಅಂತಲೂ ಬರಿಬೋದು, ಇಲ್ಲ ಅಂದರೆ ನಾನು ಹೇಳಿದ್ದೀನಲ್ಲ ಸಮ್ ಆಫ್ ಝೀರೋಸ್, ಇಲ್ಲಿ ಪ್ರಾಡಕ್ಟ್ ಆಫ್ ಝೀರೋಸ್. ಓಕೆನಾ, ದಟ್ ಈಸ್ ಸಿ ಬೈ ಎ. ಸಮ್ ಆಫ್ ಝೀರೋ ಅಂದರೆ ಮೈನಸ್ ಬಿ ಬೈ ಎ, ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋ ಅಂದರೆ ಸಿ ಬೈ ಎ. ಎಸ್, ನೆಕ್ಸ್ಟ್ ಒನ್, ಇದ್ರ ಮೇಲೆ ನಾವು ಪ್ರಾಬ್ಲಮ್ಸ್ ಮಾಡೋಣ, ನಮ್ಗೆ ಅರ್ಥ ಆಗತ್ತಾಗ. ಇಲ್ಲಿ ನೋಡಿ, ಫೈಂಡ್ ದ ಝೀರೋಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆಫ್ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್. ಅಷ್ಟೇ ಅವ್ರು ಕೇಳಿರೋದು. ಫಸ್ಟ್ ಫೈಂಡ್ ದ ಝೀರೋಸ್ ಅಂದರೆ ನೀವು ಜಾಸ್ತಿ ಇದು ಮಾಡ್ಕೋಬೇಡಿ, ಸೊಲ್ಯೂಷನ್ ಅಂತ ಅಂದ್ಕೊಳ್ಳಿ ಅಷ್ಟೇ, ಬಿಕಾಸ್ ಅದು ನಿಮಗೆ ಅರ್ಥ ಆಗಲಿ ಅಂತ ಫೈಂಡ್ ದ ಝೀರೋಸ್ ಅಂತ ಹೇಳ್ತೀವಿ, ನಾವು ಜನರಲಾಗಿ ಸೊಲ್ಯೂಷನ್ಸ್ ಅಂತ ಹೇಳ್ಬಿಡ್ತೀವಿ. ಫೈಂಡ್ ದ ಸೊಲ್ಯೂಷನ್, ಅದಾದಮೇಲೆ ಸಮ್ ಆಫ್ ದ ಝೀರೋ, ಪ್ರಾಡಕ್ಟ್ ಆಫ್ ದ ಝೀರೋ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಇದು x2 ಅಲ್ಲ, ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಕ್ವಲ್ ಟು ಝೀರೋ. ನಾವು ಈಕ್ವಲ್ ಟು ಝೀರೋ ಅಂತ ತಗೋತೀವಿ ಸೊಲ್ಯೂಷನ್ ಮಾಡಬೇಕಾದ್ರೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ -8 ಬರಬೇಕು, ಬಟ್ ಆ್ಯಡ್ ಮಾಡಿದ್ರೆ -2 ಬರಬೇಕು. ಸೊ ನಮಗೆ ಥಿಂಕ್ ಮಾಡಿದ್ರೆ 4 2s 8 ಬರುತ್ತೆ. ಸಿ 4 2s
4 2s 8 ಬರುತ್ತೆ. ಇದು ಮತ್ತು ಇದು ಓಕೆ. ಇವೆರಡಕ್ಕೂ ಸೈನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನು, ಮಲ್ಟಿಪ್ಲೈ ಮಾಡಿದ್ರೆ -8 ಬರಬೇಕು, ಆ್ಯಡ್ ಮಾಡಿದ್ರೆ -2 ಬರಬೇಕು. ಅಂದರೆ ಇವೆರಡರಲ್ಲಿ ಎರಡಕ್ಕೂ ಪ್ಲಸ್ ಕೊಟ್ಟರೆ ಆಗಲ್ಲ, ಎರಡಕ್ಕೂ ಮೈನಸ್ ಕೊಟ್ಟರು ಆಗಲ್ಲ. ಯಾಕೆ ಹೇಳಿ, ಇನ್ ಕೇಸ್ ಎರಡಕ್ಕೂ ಮೈನಸ್ ಕೊಟ್ಟರೆ 4 2s +8 ಆಗೋಗುತ್ತೆ. ರಾಂಗ್, ಅದು ನನಗೆ -8 ಬೇಕು. ಇನ್ನೊಂದು ಆ್ಯಡ್ ಮಾಡಿದ್ರೆ -2 ಬರಬೇಕು, ಅಂದರೆ ಬಿಗ್ಗರ್ ನಂಬರ್ಗೆ ಮೈನಸ್ ಇರಬೇಕು, ಸ್ಮಾಲರ್ ನಂಬರ್ಗೆ ಪ್ಲಸ್ ಇರಬೇಕು. ಸೊ ದ್ಯಾಟ್ ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಕಾಮನ್ ತೆಗಿರಿ, ಆ್ಯಂಡ್ ಇವೆರಡರಲ್ಲೂ -4 ಕಾಮನ್ ತೆಗಿರಿ. ಸೊ ಇದರಲ್ಲೀಗ x + 2 ಕಾಮನ್ನ, ಆ್ಯಂಡ್ x - 4 = 0. Therefore x = -2 and x = 4. ದಟ್ ಈಸ್, ಇದನ್ನೇನಂತೀವಿ ಅಂದರೆ ಆಲ್ಫಾ, ಇದನ್ನು ಬೀಟಾ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್. ಕೋಎಫಿಷಿಯಂಟ್ಸ್ ಏನಿದೆ ಬರ್ಕೊಳ್ಳೋಣ. ಎ ಅನ್ನೋದು 1, ಬಿ ಈಸ್ -2, ಸಿ ಈಸ್ -8. Therefore sum of zeros, ಸಮ್ ಆಫ್ ಝೀರೋಸ್ ಏನಿದೆ ನೋಡಿ, -b/a ಅಂದರೆ ಮೈನಸ್ ಬಿ ಅಂದರೆ ಎಷ್ಟಿದೆ, -2/a is 1, ಮೈನಸ್ ಇಂಟು ಮೈನಸ್ +2. ಸೊ ಸಮ್ ಆಫ್ ಝೀರೋ ನನಗೆ ಬಂದಿದ್ದು +2 ಬಂತು. ನೆಕ್ಸ್ಟ್, ಪ್ರಾಡಕ್ಟ್ ಆಫ್ ಝೀರೋಸ್, ಪ್ರಾಡಕ್ಟ್ ಆಫ್ ಝೀರೋಸ್ ಅಂದರೆ c/a. ಸಿ ಅಂದರೆ ಏನಿದೆ, -8 ಡಿವೈಡೆಡ್ ಬೈ a is 1, ದಟ್ ಈಸ್ ಈಕ್ವಲ್ ಟು -8. ಈ ಥರ ಆದರೂ ಮಾಡ್ಬೋದು. ಇನ್ನೂ ಈಸಿ ವೇ ಹೇಳ ನಾನು ಸಮ್ ಆಫ್ ಝೀರೋಸ್ಗೆ. ಸಮ್ ಆಫ್ ಝೀರೋಸ್ ಅಂದರೆ ಏನು, ಆಲ್ಫಾ ಪ್ಲಸ್ ಬೀಟಾ ಅಲ್ಲ. ಎಲ್ಲ ತಲೆಗೆಡ್ಸ್ಕೋಬೇಡಿ. ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ -2, ಬೀಟಾ +4, 4 - 2 2 ಆನ್ಸರ್. ನೆಕ್ಸ್ಟ್, ಆಲ್ಫಾ ಇಂಟು ಬೀಟಾ, 4 × 2 -8 ಅಷ್ಟೇ. ಇಸ್ ದ ಥಿಂಗ್. ಇದೇನಂದರೆ ಟ್ರಿಕ್, ನೀವು ಬರ್ತಾ ಬರ್ತಾ ಫಾಸ್ಟಾಗಿ ಈಸಿ ಕ್ಯಾಲ್ಕುಲೇಷನ್ಸ್ಗೋಸ್ಕರ ಯೂಸ್ ಆಗುತ್ತೆ ಇದೆಲ್ಲ. ಇದರ್ಥ ಆಗಿದೆ ಎಲ್ಲರಿಗೂ? ನೆಕ್ಸ್ಟ್ ಒನ್ ನೋಡಿ, ಫೈಂಡ್ ದ ಝೀರೋಸ್ ಆಫ್ ದ ಫಾಲೋವಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್. ಸೇಮ್ ಥಿಂಗ್, ಸಾಲ್ವ್ ಮಾಡೋಣ. ಯು ಕೊಟ್ಟಿದ್ದಾರೆ ಅಷ್ಟೇ. ನಾನು ಆಗಲೇ ಹೇಳಿದ್ದೀನಿ, ಎಕ್ಸ್ ಆಗಿರ್ಬೋದು, ವೈ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ನಮ್ಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಕ್ವೆಶನ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ. ಫಸ್ಟ್ ಇಲ್ಲಿ ಏನು ಇಲ್ದಿರೋದಕ್ಕೆ 0 ಹಾಕ್ತೀನಿ ನಾನು. ಇಷ್ಟರಲ್ಲೂ 4 ಕಾಮನ್ ತೆಗೆಯೋಣ. 4u ಕಾಮನ್ ತೆಗಿರಿ. u + 2 = 0 ಆಯಿತಾ? ಇವಾಗ 4u = 0, u + 2 = 0. Therefore u = 0, u = -2. ದಟ್ ಈಸ್, ಒಂದನ್ನು ಆಲ್ಫಾ ಅಂತ ತಗೊಳ್ಳಿ, ಇನ್ನೊಂದನ್ನು ಬೀಟಾ ಅಂತ ತಗೊಳ್ಳಿ. ಇವಾಗ ನಾನು ಪ್ರೀವಿಯಸ್ ಥರ ಮಾಡಲ್ಲ, ಡೈರೆಕ್ಟಾಗಿ ಮಾಡಿಬಿಡ್ತೀನಿ. ಸಮ್ ಆಫ್ ಝೀರೋಸ್ -2, ಪ್ರಾಡಕ್ಟ್ ಆಫ್ ಝೀರೋಸ್ 0. ಈಸಿ. ಅದನ್ನು ಮಾಡೋಣ ಒಂದ್ಸತಿ, ಯಾಕೆ ಸುಮ್ಮನೆ. ಸೊ ಸಮ್ ಆಫ್ ಝೀರೋಸ್ ಈಕ್ವಲ್ ಟು -b/a -b/a ಅಂದರೆ 8/4, -8/4 = -2. ಕರೆಕ್ಟಾಗಿ ಬಂತು. ನೆಕ್ಸ್ಟ್, ಪ್ರಾಡಕ್ಟ್ ಆಫ್ ಝೀರೋಸ್. ಪ್ರಾಡಕ್ಟ್ ಆಫ್ ಝೀರೋಸ್ ಅಂದರೆ ಏನು, c/a. ನನಗೆ ಗೊತ್ತಿದೆ ಆಲ್ರೆಡಿ, ಸಿ ಅಂದರೆ 0, 0/4, 0/ಎನಿಥಿಂಗ್ ಈಸ್ 0. ಅದೇ ಆನ್ಸರ್ ಬಂದಿದೆ ಅನ್ಸುತ್ತೆ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಓಕೆನಾ? ನೆಕ್ಸ್ಟ್ ನೋಡಿ, ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಚ್ ವಿತ್ ದ ಗಿವೆನ್ ನಂಬರ್ಸ್ ಆಸ್ ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಇಟ್ಸ್ ಝೀರೋಸ್ ರೆಸ್ಪೆಕ್ಟಿವ್ಲಿ. ಇಲ್ಲಿ ನನಗೆ
ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿಲ್ಲ, ಅವರು ಡೈರೆಕ್ಟಾಗಿ ಸಮ್ ಮತ್ತು ಪ್ರಾಡಕ್ಟ್ ಆಫ್ ಇಟ್ ಝೀರೋಸ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ. ಏನು ಸಮ್ ಅಂದರೆ ಫಸ್ಟ್ ಒನ್ ಅಲ್ಲ, √2. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೊಟ್ಟಿದ್ದಾರಾ, 1/3 ಅಷ್ಟೇ ಅಲ್ವಾ. ಸೊ ಇದರಿಂದ ನಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬೇಕು. ಪಾಲಿನಾಮಿಯಲ್ ಈಕ್ವೇಶನ್ ಅಂದರೆ ಏನು ಫಸ್ಟ್ ನೋಡಿ. ಎ ವಿ ನೋ ದಟ್ ಜನರಲ್ ಫಾರ್ಮ್ ax² ಪ್ಲಸ್ bx ಪ್ಲಸ್ c = 0 ಅಂದರೆ ನನಗೆ ಈ ಈಕ್ವೇಶನ್ ಬೇಕು. ಇದು ನೆಸೆಸಿಟಿ ಇಲ್ಲ, ಬಟ್ ನನಗೆ ಎ ಬಿ ಸಿ ವ್ಯಾಲ್ಯೂಸ್ ಬೇಕು. ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಒಂದು ಅಬ್ಸರ್ವ್ ಮಾಡಿ, ಸಮ್ ಆಫ್ ದ ಝೀರೋಸ್ ಕೊಟ್ಟಿದ್ದಾರೆ. ಈ ಸಮ್ ಆಫ್ ದ ಝೀರೋಸ್ ಅಂದರೆ ಏನು? ಮೈನಸ್ b/a = √2. ನೆಕ್ಸ್ಟ್ ಇಲ್ಲಿ ದಿಸ್ ಈಸ್ ಈಕ್ವಲ್ ಟು c/a = 1/3. ಇದು ನೆಕ್ಸ್ಟ್. ಇದರಿಂದ ನಾವು ಹೆಂಗೆ ಸಾಲ್ವ್ ಮಾಡ್ಬೋದು? ನೋಡಿ, ಇವಾಗ ನಮಗೆ ಎ ಬಿ ಸಿ ವ್ಯಾಲ್ಯೂಸ್ ಇದರಿಂದ ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಯಾಕಂದರೆ ನಮಗೆ ಬೇಕಿರೋದು ಎ ಬಿ ಸಿ ವ್ಯಾಲ್ಯೂಸ್ ಅಷ್ಟೇ ಅಲ್ವಾ. ಆ ವ್ಯಾಲ್ಯೂಸ್ ಬಂದರೆ ನಾವು ಈ ಜನರಲ್ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು, ನಮಗೆ ಅಲ್ಲಿಗೆ ಆನ್ಸರ್ ಬರುತ್ತೆ. ಸೊ ಆ 2 ಈಕ್ವೇಷನ್ ಇದೆ, ನೀವು ಒಂದು ಸತಿ ಥಿಂಕ್ ಮಾಡಿ ಇದನ್ನು ಯಾವ ಥರ ನಾವು ಫೈಂಡ್ ಔಟ್ ಮಾಡ್ಬೋದು ಅಂತ. ಓಕೆನಾ? ನಾವು ಅದು ನೋಡಿ. ಫಸ್ಟ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಮಾಡ್ತೀನಿ ನಾನು. b = b = -√2 × a and c = 3c = a ಬರುತ್ತೆ ನನಗೆ. ಐ ಥಿಂಕ್ ಸೊ. ಎಸ್, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ. ಈಗ ನೀವು ಸಪೋಸ್ ನಾನೇನು ಮಾಡ್ತೀನಿ ಅಂದರೆ ಇದೆರಡನ್ನು ಡಿವೈಡ್ ಮಾಡ್ತೀನಿ. ಎ ಕ್ಯಾನ್ಸಲ್ ಆಗಿ b = -√2 × 3c ಮೀನ್ಸ್ 3√2c ಬರುತ್ತೆ. ಆಯಿತಾ? ಇದರಿಂದ ನಾವೇನು ಮಾಡ್ಬೋದು ಅಂದರೆ ಪುಟ್ ಸಮ್ c = 1. ಎಸ್, ಇಫ್ c = 1 ಕೊಟ್ಟರೆ b = -3√2 ಬರುತ್ತೆ. b ಅನ್ನೋದು -3√2 ಬಂದಿದೆ ಅಂದರೆ a = 3 ಬರುತ್ತೆ. ಜಸ್ಟ್ ಸಾಲ್ವ್ ಇದು. ಸೊ ಫೈನಲಿ ವಿಲ್ ಗೆಟ್ 3x² - 3√2x plus 1 = 0 is the quadratic equation. ಇದು ಇದಕ್ಕೆ ಸೊಲ್ಯೂಷನ್. ಗೊತ್ತಾಗಿದ್ದಲ್ಲ ಎಲ್ಲರಿಗೂ ಇದು? ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ನೆಕ್ಸ್ಟ್ ನೋಡಿ, ಫೈಂಡ್ ದ ಕ್ವಾಡ್ರಾಟಿಕ್ ಇದು ಸೇಮ್ ಆ್ಯಸ್ ಇಟ್ ಈಸ್ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ. ಸೊ ಇದು ಒಂದು ಹೋಮ್ವರ್ಕ್ ಪ್ರಾಬ್ಲಮ್, ಟ್ರೈ ಮಾಡಿರಿ ನೀವು. ಇನ್ ಕೇಸ್ ಬರದೇ ಇದ್ದರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದನ್ನು ಏನು ಪ್ರಾಬ್ಲಮ್ ಇಲ್ಲ, ಬಟ್ ಇದು ಒಂದ್ಸತಿ ಟ್ರೈ ಮಾಡಿ. ಸೇಮ್ ಆಲ್ಫಾ ಪ್ಲಸ್ ಬೀಟಾ = -1/4 ಆ್ಯಂಡ್ ಆಲ್ಫಾ ಇಂಟು ಬೀಟಾ = 1/4. ಡೈರೆಕ್ಟಾಗಿ ನಿಮಗೆ ಬರುತ್ತೆ. ಐ ಥಿಂಕ್ ಸೊ 411 ಬರಬೇಕು. ಎಸ್, 411 ಬರುತ್ತೆ ಅನ್ಸುತ್ತೆ. ಐ ಥಿಂಕ್ ಸೊ. ಒಂದ್ಸತಿ ಟ್ರೈ ಮಾಡಿ ಏನು ಬರುತ್ತೆ ಅಂತ. ಸೊ ಬಂದಮೇಲೆ ಹೇಳಿ. ನೆಕ್ಸ್ಟ್ ನೋಡಿ, ಲಾಸ್ಟ್ ಟಾಪಿಕ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಕನ್ಫ್ಯೂಷನ್ ಆಗೋದೇ ಇಲ್ಲ ಇದರಲ್ಲಿ. ನಾವು ಇಲ್ಲಿವರೆಗೂ ಲೀನಿಯರ್ ಈಕ್ವೇಷನ್ ಹೆಂಗೆ ಫೈಂಡ್ ಔಟ್ ಮಾಡೋದು ಸೊಲ್ಯೂಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗೆ ಸೊಲ್ಯೂಷನ್ ಮಾಡೋದು, ಫೈಂಡ್ ಔಟ್ ಮಾಡೋದು ಅಂತ ಗೊತ್ತು. ನಾವು ಹೈಯರ್ ಲೆವೆಲ್ಗೆ ಹೋದಾಗೂ ಅಷ್ಟೇ, ಹೈಯರ್ ಕ್ಲಾಸಸ್ಗೆ ಹೋದಾಗ ಇದು ಗೊತ್ತಿರಲ್ಲ. ಆ್ಯಂಡ್ ನಮಗೆ ಕ್ಯೂಬಿಕ್ ಈಕ್ವೇಷನ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ಸ್ವಲ್ಪ ಕಷ್ಟ, ಲಾಂಗ್ ಪ್ರೊಸೀಜರ್ ಮತ್ತು ಕಷ್ಟ ಸ್ವಲ್ಪ. ಇಲ್ಲಿ ನಮಗೆ ಡಿವಿಷನ್ ಆಲ್ಗಾರಿದಮ್ ಅಂದರೆ ಏನಿಲ್ಲ, ಕ್ಯೂಬಿಕ್ ಈಕ್ವೇಷನ್ಗೆ
ಕ್ಯೂಬಿಕ್ ಈಕ್ವೇಷನ್ಗೆ ಒಂದು ಝೀರೋ ವ್ಯಾಲ್ಯೂನ ಕೊಟ್ಬಿಟ್ಟಿರ್ತಾರೆ. ಲೈಕ್ ಎನಿ ವ್ಯಾಲ್ಯೂ ಸಮ್ ಎಕ್ಸ್ ಮೈನಸ್ 1 ಆರ್ ಎನಿ ವ್ಯಾಲ್ಯೂ, 1 ಅಲ್ಲ, ಇದು ಏನಾದರೂ ವ್ಯಾಲ್ಯೂ ಆಗಿರ್ಬೋದು. ಸಮ್ ಅದನ್ನೇನಂತ ತಗೋತೀರಾ ಅಂದರೆ ಎಕ್ಸ್ ಮೈನಸ್ ಟಿ ಅಂತ ತಗೊಳ್ಳಿ, ಅಷ್ಟೇ ಅಲ್ಲ. ಎಕ್ಸ್ ಮೈನಸ್ ಟಿ ಅನ್ನೋದು ಒಂದು ಫ್ಯಾಕ್ಟರ್ನ ಕೊಟ್ಬಿಟ್ಟಿರ್ತಾರೆ ಅವರು. ಲೈಕ್ ಒಂದು ವ್ಯಾಲ್ಯೂನ ಕೊಟ್ಬಿಟ್ಟಿರ್ತಾರೆ. ಆ ರೂಟ್ನ ಕೊಟ್ಬಿಟ್ಟು ಇನ್ನು ಮಿಕ್ಕಿರೋ 2 ರೂಟ್ಸ್ನ ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಇದು ನಿಮಗೆ ಈಸಿಯಾಗಿ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಡಿವೈಡ್ ಮಾಡಬೇಕು. ನಾ ಹೇಗೆ ನಂಬರ್ಸ್ನ ಡಿವೈಡ್ ಮಾಡ್ತೀವೋ ಅದೇ ಥರ ಈ ಪಾಲಿನಾಮಿಯಲ್ ಈಕ್ವೇಷನ್ನು ಸಹ ಡಿವೈಡ್ ಮಾಡಬೇಕು. ಇದನ್ನು ಹೆಂಗೆ, ಇಲ್ಲಿ ನಾನು ಒಂದು ಸ್ಮಾಲ್ ಟರ್ಮ್ಸ್ ಹೇಳಿರ್ತೀನಿ ಏನೇನು ಅಂತ. ಇಫ್ ದಿಸ್ ಇಸ್ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ, ಇದು ಡಿವೈಡೆಂಡ್. ನಿಮಗಿದು ಮೀನಿಂಗ್ಸ್ ಗೊತ್ತಿರಬೇಕು. ಇದನ್ನು ಡಿವೈಡೆಂಡ್ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ನಮ್ಗೆ ಯಾವ್ದು ಕೊಟ್ಟಿರ್ತಾರೋ ಅದನ್ನು ಇದು ಡಿವೈಸರ್. ಮ್ಯಾಮ್ ಇವೆಲ್ಲ ನಮಗೆ ಗೊತ್ತು, ಅದ್ರ ಪರವಾಗಿಲ್ಲ. ಡಿವೈಸರ್ ನಾವೀಗ 4ನ 2ಇಂದ ಡಿವೈಡ್ ಮಾಡ್ತೀವಿ. 2 2s ಅಲ್ವಾ. ಸೊ ಈಗ ಎಷ್ಟು ಟೈಮ್ಸ್ ಡಿವೈಡ್ ಮಾಡ್ತೀವಿ ಅಂತ ಇಲ್ಲಿ ನಮಗೊಂದು ಟರ್ಮ್ ಬರುತ್ತೆ. ಇದನ್ನು ನಾವು ಕೋಶೆಂಟ್ ಆ್ಯಂಡ್ ನಾವಿಲ್ಲಿ ಸಾಲ್ವ್ ಮಾಡ್ಕೊಂಡು ಬಂದಾಗ ಇಲ್ಲಿ ಇನ್ ಕೇಸ್ 0 ಆರ್ ಎನಿ ವ್ಯಾಲ್ಯೂ ಬರ್ಬೋದು. ಎನಿ ವ್ಯಾಲ್ಯೂ ಅದನ್ನು ನಾವು ರಿಮೈಂಡರ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಒಂದೊಂದು ಸತಿ ಡೈರೆಕ್ಟಾಗಿ ಕ್ವಶನ್ ಕೊಟ್ಬಿಟ್ಟು ಡಿವೈಸರ್ ಕೊಟ್ಬಿಟ್ಟು ನಮಗೆ ಕೋಶೆಂಟ್ ಮತ್ತು ರಿಮೈಂಡರ್ ಫೈಂಡ್ ಔಟ್ ಮಾಡಿ ಅಂತಲೂ ಹೇಳ್ತಾರೆ. ಒಂದೊಂದು ಸತಿ ಕೋಶೆಂಟ್ ಮತ್ತು ರಿಮೈಂಡರ್ ಕೊಟ್ಬಿಟ್ಟು ಕೊಟ್ಟು ಅದನ್ನು ಫೈಂಡ್ ಔಟ್ ಮಾಡಿ ಅಂತಾರೆ ಡಿವೈಸರ್ನ. ಅದು ಹೆಂಗೆ ಫೈಂಡ್ ಔಟ್ ಮಾಡೋದು? ಪ್ರಾಬ್ಲಮ್ ಇದೆ ಅಂದರೆ ಇನ್ ಕೇಸ್ ಅದ್ರ ಮೇಲೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಹೇಗೆ ಮಾಡೋದು ಅಂತ. ಸೊ ಪ್ರಾಬ್ಲಮಲ್ಲಿ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನೋಡಿ, ಇದು ನಿಮಗೆ ಲಾಸ್ಟ್ ಟಾಪಿಕ್ ಆಗಿದೆ. ಸೊ ಇದನ್ನು ಕ್ಲಿಯರಾಗಿ ಕಲ್ತ್ಕೊಳ್ಳಿ, ಬಿಕಾಸ್ ನಮಗಿದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದು. ಅದಕ್ಕೆ ನೀವು ಇದನ್ನು ಸ್ವಲ್ಪ ಕ್ಲಿಯರಾಗಿ ಡಿವೈಡ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಬೈ ಪಾಲಿನಾಮಿಯಲ್ ಜಿ ಆಫ್ ಎಕ್ಸ್. ನಾವೀಗ ಇದನ್ನು ಡಿವೈಡ್ ಮಾಡಬೇಕು. ಹೇಗೆ ನಾನು ಹೇಳಿದ್ದೀನಿ, ಇದು ಡಿವೈಡೆಂಡ್ ಯಾವ ಪ್ಲೇಸ್ಗೆ ಹೋಗುತ್ತೆ ನೋಡಿ. ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 5x ಮೈನಸ್ 3 ಆಯಿತಾ. ಡಿವೈಸರ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಸ್ಕ್ವೇರ್ ಮೈನಸ್ 2ನ. ಎಕ್ಸ್ ಸ್ಕ್ವೇರ್ ಮೈನಸ್ 2 ಅನ್ನೋದು ಡಿವೈಸರ್. ನಾವು ಕೋಶೆಂಟ್ ಮತ್ತು ರಿಮೈಂಡರ್ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಮ್ಯಾಮ್ ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅನ್ನೋದೇ ನಾನಲ್ಲಿ ನಿಮಗೆ ಸ್ಟೆಪ್ಸ್ ಹೇಳಿಲ್ಲ, ಯಾಕಂದರೆ ಒಂದು ಪ್ರಾಬ್ಲಮಲ್ಲಿ ನೀಟಾಗಿ ತೋರಿಸೋಣ ಅಂತ. ನೋಡಿ, ಫಸ್ಟ್ ಏನು ಮಾಡೋಣ ಅಂದರೆ ಅಬ್ಸರ್ವ್ ಮಾಡಿ ಕ್ಲಿಯರಾಗಿ. ಫಸ್ಟ್ ಎಕ್ಸ್ ಸ್ಕ್ವೇರ್ ಇದೆ, ನನಗೆ ರಿಮೈಂಡರ್ ಅಂದರೆ ಇದನ್ನು ಕಡಿಮೆ ಮಾಡ್ಕೊಂಡು ಬರೋದೇ ರಿಮೈಂಡರ್ ತಾನೆ. ಇಲ್ಲೇನಿದೆ? ಎಕ್ಸ್ ಕ್ಯೂಬ್ ಇದೆ. ಒಂದು ಅಬ್ಸರ್ವ್ ಮಾಡಿ, ಎಕ್ಸ್ ಸ್ಕ್ವೇರ್ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಕ್ಯೂಬ್ ಬರುತ್ತೆ ನೋಡಿ. ಎಕ್ಸ್ನ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬಾ. ಸೊ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್. ನೆಕ್ಸ್ಟ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 2x. ಹಾಂ, ಇಲ್ಲಿ ಮೈನಸ್ 2x. ಎಕ್ಸ್ ಯಾವ ಇದರಲ್ಲಿದೆ? ಎಕ್ಸ್ ಸ್ಕ್ವೇರಾ ಅದು ಎಕ್ಸಾ? ಆ ಪ್ಲೇಸಲ್ಲಿ ಅದದೇ ಬರಿಬೇಕು. ಮೈನಸ್ 2 ಇಂಟು ಎಕ್ಸ್ ಅನ್ನೋದನ್ನ ಇಲ್ಲಿ ಬರಿಬಾರ್ದು, ಯಾಕಂದರೆ ಇದು ಎಕ್ಸ್ ಸ್ಕ್ವೇರ್ ಇರೋದಲ್ವಾ. ಸೊ ಇಲ್ಲಿ ಬರಿಬೇಕು ಮೈನಸ್ 2x. ಆಯಿತು. ಸೊ ಮಾಡಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡಿ, ಮೈನಸ್, ಇಲ್ಲಿ ಮೈನಸ್. ಸೊ ಫಸ್ಟ್ ಏನಾಗುತ್ತೆ? ಇಲ್ಲಿ ಕ್ಯಾನ್ಸಲ್ ಆಗುತ್ತಾ? ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಲ್ಲ. ಫಸ್ಟ್ ಇದು ಬರ್ಕೊಂಬಿಡೋಣ. ಮೈನಸ್ ಏನೂ ಇಲ್ಲ ಅಂದರೆ ಇದು 0 ಅಂತ. ಸೊ ಮೈನಸ್ 3x ಸ್ಕ್ವೇರ್
ಮೈನಸ್ ಇಂಟು ಮೈನಸ್ ಪ್ಲಸ್ 2x 5x ಪ್ಲಸ್ 2x 7x ನೆಕ್ಸ್ಟ್ ಆಸ್ ಇಟ್ ಈಸ್ ಮೈನಸ್ 3 ಬರ್ಕೊಂಬಿಟ್ರಿ ಮುಗೀತಲ್ಲಿಗೆ. ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಮ್ಯಾಮ್ ಅಲ್ಲಿ ನಾವು ಪ್ಲಸ್ ಮತ್ತು ಮೈನಸ್ ನೆಕ್ಸ್ಟ್ ಟರ್ಮ್ ಹೆಂಗೆ ತೊಗೋಬೇಕು ಅಂತ ಜಾಸ್ತಿ ತಲೆ ಕೆಡಿಸ್ಕೋದಿರಾ. ಇಲ್ಲೇನಿದೆ ನೋಡಿ, ಇಲ್ಲಿ ಮೈನಸ್ಸೇ ಬರಬೇಕು ನನಗೆ, ಇಲ್ಲಿ ಮೈನಸ್ ಬರಬೇಕು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಎರಡು ಒಂದೇ ಇದೆ. ನಾನು ಏನೋ ಒಂದು ಮಲ್ಟಿಪ್ಲೈ ಮಾಡ್ಬೇಕು, ಇದು ಕ್ಯಾನ್ಸಲ್ ಆಗಬೇಕಂದ್ರೆ ಏನದು -3 ಮಲ್ಟಿಪ್ಲೈ ಮಾಡ್ಬೇಕು. ಯಾಕೆ ಇಲ್ಲಿ ಏನಿದೋ ನನಗೆ ಇಲ್ಲೂ ಅದೇ ಟರ್ಮ್ ಬರಬೇಕು. ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಪ್ಲಸ್ಸೇ ಬರಬೇಕು, ಇಲ್ಲಿ ಮೈನಸ್ ಇದ್ರೆ ಇಲ್ಲೂ ಮೈನಸ್ಸೇ ಬರಬೇಕು. ಅದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ -3 ಇದಾ, -3 ಇಂಟು ಎಕ್ಸ್ -3x ಸ್ಕ್ವೇರ್. ನೆಕ್ಸ್ಟ್ -3 ಇಂಟು -2 ಪ್ಲಸ್ 6 ಎಲ್ಲಿ ಬರಬೇಕು, ಇಲ್ಲಿ ಬರಿಬೇಕಾ ಇಲ್ಲಿ ಬರಿಬೇಕಾ, ಎಸ್ ಇದ್ರ ಕೆಳಗಡೆ ಬರಿಬೇಕು. ಮುಗೀತಾ? ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ಇದು ಕ್ಯಾನ್ಸಲ್ ಆಯಿತು. ಇಲ್ಲೇನೂ ಇಲ್ಲ, 7x ಇದು -6 -3 -9 ಮುಗೀತು. ಇನ್ನು ಬರಲ್ಲ ನೀವು ಡಿವೈಡ್ ಮಾಡೋಕ್ಕೆ. ಯಾಕಂದರೆ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಅಂದರೆ ಇದಕ್ಕಿಂತ ಇದು ಜಾಸ್ತಿ ಇದೆ, ಇನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ನಮಗೆ ಡೆಸಿಮಲ್ಸ್ ಹೆಂಗೆ ಬರುತ್ತೋ ಆ ಥರ, ಅದು ಯೂಸ್ ಇಲ್ಲ. ಸೊ ಇಷ್ಟೇ. ಇಲ್ಲಿ ನಮ್ಗೇನು ಬಂತು ಬರ್ಕೊಳ್ಳಿ. ಫಸ್ಟ್ ಡಿವೈಸರ್ ನಾವೇನರಿಂದ ಮಾಡಿದ್ವಿ, ಎಕ್ಸ್ ಸ್ಕ್ವೇರ್ -2ನ. ಸೊ ಕೋಎಫಿಷಿಯಂಟ್ ಏನಿದೆ ಎಕ್ಸ್ -3ನ. ರಿಮೈಂಡರ್ ಏನಿದೆ ಅಂದರೆ 7x -9 ಅನ್ಸುತ್ತೆ. ಒಂದು ನಿಮಿಷ ನೋಡೋಣ. ಎಸ್ ಕರೆಕ್ಟ್ ಆಗಿ ಇಷ್ಟೇ. ನಿಮಗೆ ಡಿವಿಷನ್ ಆಲ್ಗಾರಿದಮ್ ಅಲ್ಲಿ ಮುಗಿದೋಯ್ತು. ನಿಮಗೆ ಎಷ್ಟು ಈಸಿ ಇದೆ ಅಲ್ಲ ಇದು. ಇನ್ನು ಒಂದು ಟಾಪಿಕ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ, ಅದು ಒಂದು ಕಲ್ತ್ರೆ ನಿಮ್ಗೆ ಇದು ಮುಗಿಯುತ್ತೆ. ಬಟ್ ಇಷ್ಟೇ, ಇದೇ ಥರನೇ ಕೊಡ್ತಾರೆ, ಇನ್ನು ಯಾವ ಥರನೂ ಕೊಡೋದಿಲ್ಲ ಮ್ಯಾಕ್ಸಿಮಮ್ ನಿಮಗೆ ಚಾನ್ಸಸ್. ಸೊ ಮ್ಯಾಕ್ಸಿಮಮ್ ಇದೇ ಇರುತ್ತೆ. ಓಕೆನಾ? ಇಲ್ಲಿ ನೋಡಿ, ಚೆಕ್ ವೆದರ್ the first polynomial is a factor of the second polynomial. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡೋವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ನಿಮಗೆ ಹೇಳಿದೆ. ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಸೊಲ್ಯೂಷನ್ ಅಂತ ಹೇಳ್ತೀವಿ, ಝೀರೋಸ್ ಅಂತ ಹೇಳ್ತೀವಿ. ಅದು ಫ್ಯಾಕ್ಟರ್ ಅಂದ್ರೂ ಒಂದೇ, ಏನಂದ್ರೂ ಒಂದೇ, ಅದೆಲ್ಲ ಬೇಡ ನಮಗೆ. ಡಿವೈಡಿಂಗ್ ದ ಸೆಕೆಂಡ್ ಪಾಲಿನಾಮಿಯಲ್ ಬೈ ದ ಫಸ್ಟ್ ಪಾಲಿನಾಮಿಯಲ್, ಫಸ್ಟಿಂದ ಸೆಕೆಂಡನ್ನು ಡಿವೈಡ್ ಮಾಡಬೇಕು. ಯಾವಾಗ ರಿಮೈಂಡರ್ ಅನ್ನೋದು 0 ಬರುತ್ತೋ, ರಿಮೈಂಡರ್ ಅನ್ನೋದು 0 ಬಂದಿದೆ ಅಂದರೆ ಎಸ್ ಎಕ್ಸಾಕ್ಟ್ಲಿ ದಿಸ್ ಒನ್ ಇಸ್ ಅ ಫ್ಯಾಕ್ಟರ್. ಇನ್ ಕೇಸ್ ರಿಮೈಂಡರ್ 0 ಬರದೇ ಇದ್ರೆ ನೋ. ಫಸ್ಟ್ ರಿಮೈಂಡರ್ 0 ಬರುತ್ತೆ ಇಲ್ಲ ಚೆಕ್ ಮಾಡೋಣ, ಬರ್ಕೊಂಬೇಡ. ಇದು ಡಿವೈಡೆಂಡ್ ಅಲ್ಲ, 2t⁴ ಪ್ಲಸ್ 3t³ ಮೈನಸ್ 2t² ಮೈನಸ್ 90 ಮೈನಸ್ 12. ಆಯ್ತಾ? ಹಾಂ, ನಮ್ಗೆ ಯಾವುದರಿಂದ ಡಿವೈಡ್ ಮಾಡಬೇಕು? t² ಮೈನಸ್ 3 ಅಷ್ಟೆ. ಇಲ್ಲಿ 2 ಇದೆ, ಪ್ಲಸ್ 2 ಇದೆ, ಅಂದರೆ ನಂಗೆ ಇಲ್ಲಿ ಬರಬೇಕಿರೋದೇನು ಪ್ಲಸ್ ಟರ್ಮೇ. t⁴ ಇದೆ, ಇಲ್ಲಿ t² ಇದೆ. t²ಗೆ ಏನನ್ನು ಮಲ್ಟಿಪ್ಲೈ ಮಾಡಿದ್ರೆ t⁴ ಬರುತ್ತೆ, t² ಮಲ್ಟಿಪ್ಲೈ ಮಾಡಿದ್ರೆ. ಬಟ್ t² t⁴ ಆಯಿತು. ಬಟ್ ಇಲ್ಲೊಂದು 2 ಕಡಿಮೆ ಆಯ್ತಲ್ಲ, ಅದಕ್ಕೆ ಏನು ಮಾಡ್ಬಿಡಿ, ಇಲ್ಲಿ 2 ಹಾಕಿ. 2 1 ಮುಗೀತಾ? ನೆಕ್ಸ್ಟ್ 2t² ಮೈನಸ್ 3 3 2 6t². ಇಲ್ಲಿ ಬರಿಬಾರ್ದು, ಬಿಕಾಸ್ ಇದು t³ t² ಪ್ಲೇಸಲ್ಲೇ ಬರಿಬೇಕು, ಮೈನಸ್ 6t². ಮುಗೀತಲ್ಲಿಗೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಟ್ರಾಕ್ಟ್, ಇಲ್ಲೂ ಮೈನಸ್ ಕ್ಯಾನ್ಸಲ್ ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್, +4 -2 ಸಾರಿ +6 -2 +4t². ಇದು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋಬೇಕು, 3t³ ನೆಕ್ಸ್ಟ್ ಇದು -90 -12 ಆಯಿತು.
ನೆಕ್ಸ್ಟ್ ಟಿ ಸ್ಕ್ವೇರ್ ಇದೆ, ಇಲ್ಲಿ ಪ್ಲಸ್ ಟರ್ಮ್ ಇದೆ ಅಂದರೆ ಇಲ್ಲಿ ನನಗೆ ಪ್ಲಸ್ಸೇ ಬರಬೇಕು, ಅದೊಂದು ಇಟ್ಕೊಳ್ಳಿ ಮೈಂಡಲ್ಲಿ. ಟಿ ಕ್ಯೂಬ್ ಇದೆ, ಟಿ ಸ್ಕ್ವೇರ್ ಇದೆ ಅಂದರೆ ಎಕ್ಸಾಕ್ಟಾಗಿ ಟಿ ಮಲ್ಟಿಪ್ಲೈ ಮಾಡಬೇಕು. ಟಿ ಇಂಟು ಟಿ ಸ್ಕ್ವೇರ್ ಟಿ ಕ್ಯೂಬ್. ಇಲ್ಲಿ ಕ್ಯಾನ್ಸಲ್ ಹಾಕಿ ಏನು ಕಡಿಮೆ ಆಯಿತು? 3. 3 ಮಲ್ಟಿಪ್ಲೈ ಮಾಡಿ, 3 1 3. ನೆಕ್ಸ್ಟ್ 3 3 9 ಟಿ ಮೈನಸ್ 9 ಟಿ. ಓಕೆನಾ? ಇದನ್ನು ಮಾಡಿದ್ರೆ ನಮಗೇನು ಬರುತ್ತೆ? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4 ಟಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 12. ಇದನ್ನು ನಾವು ನೆಕ್ಸ್ಟ್ ಇದಲ್ಲಿ ಬರ್ಕೊಳ್ಳೋಣ, ಇಲ್ಲಾಂದರೆ ಇದು ಮತ್ತು ನಾನು ಅದನ್ನೇ ಬರ್ಕೋತಾ ಇದ್ದೀನಿ. 4 ಟಿ ಸ್ಕ್ವೇರ್ ಮೈನಸ್ 12 ಅಂತ. ನನಗೆ 4 ಟಿ ಸ್ಕ್ವೇರ್ ಮೈನಸ್ 12 ಬೇಕು. ಟಿ ಸ್ಕ್ವೇರ್ ಇದೆ ಬಟ್ 4 ಒಂದು ಬೇಕು. ಇಲ್ಲಿ ಪ್ಲಸ್ 4 ಇರೋದಕ್ಕೆ ಇಲ್ಲಿ ಪ್ಲಸ್ 4 ಬರಬೇಕು. ಪ್ಲಸ್ 4 ಇಂಟು ಟಿ ಸ್ಕ್ವೇರ್ 4 ಟಿ ಸ್ಕ್ವೇರ್ ಪ್ಲಸ್ 4 ಇಂಟು ಮೈನಸ್ 3 ಮೈನಸ್ 12. ಎಸ್, ಸಬ್ಟ್ರಾಕ್ಟ್ ಮಾಡಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಕ್ಯಾನ್ಸಲ್. ದೇರ್ಫೋರ್ ದಟ್ ರಿಮೈಂಡರ್ ಈಸ್, ನಿಮಗೆ ಇಲ್ಲಿ ರಿಮೈಂಡರ್ ಅನ್ನೋದು 0. ದೇರ್ಫೋರ್ ಫಸ್ಟ್ polynomial is a factor of second polynomial. ಗೊತ್ತಾಯ್ತಲ್ಲ ಇದು ಎಲ್ಲರಿಗೂ? For the first polynomial is a factor of the second polynomial. ಇದೆಲ್ಲರಿಗೂ ಗೊತ್ತಾಗಿದ್ದಲ್ಲ? ನೆಕ್ಸ್ಟ್ ಒನ್, ಈ ಪ್ರಾಬ್ಲಮ್ ನೋಡಿ. ಎಸ್, ನಾನು ಫಸ್ಟ್ ಹೇಳದ್ನಲ್ಲ, ಸೇಮ್ ಅದೇ ಮೆಥಡಲ್ಲಿ ಇದು ಕೊಟ್ಟಿದ್ದಾರೆ. ಇದು ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡೋಣ ಇದನ್ನು. ಆನ್ ಡಿವೈಡಿಂಗ್ ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ 2 ಬೈ ಅ ಪಾಲಿನಾಮಿಯಲ್ ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಅದು ಏನು ಅಂತ ಕೊಟ್ಟಿಲ್ಲ. ಡಿವೈಸರ್ ಏನು ಅಂತ ನನಗೆ ಗೊತ್ತಿಲ್ಲ. ದಿ ಕೋಎಫಿಷಿಯಂಟ್ ಆ್ಯಂಡ್ ರಿಮೈಂಡರ್. ರಿಮೈಂಡರ್ ಕೊಟ್ಟಿದ್ದಾರೆ ಮತ್ತು ಕೋಎಫಿಷಿಯಂಟ್ ಕೊಟ್ಟಿದ್ದಾರೆ. ಇದು ಕೋಎಫಿಷಿಯಂಟ್, ಇದು ರಿಮೈಂಡರ್ ರೆಸ್ಪೆಕ್ಟಿವ್ಲಿ. ಫೈಂಡ್ ಜಿ ಆಫ್ ಎಕ್ಸ್. ನನಗೆ ಇದಕ್ಕೆ ಒಂದು ಫಾರ್ಮುಲಾ ಬೇಕು, ಅದನ್ನೇ ಆಗಲೇ ನಿಮ್ಗೆ ಹೇಳಿದೆ, ಅದನ್ನ ಇಲ್ಲಿ ಹೇಳ್ತೀನಿ ಫಾರ್ಮುಲಾ ಏನು ಅಂತ. ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಡಿವೈಡೆಂಡ್ is equal to divisor into coefficient plus ರಿಮೈಂಡರ್. ಇದು ಗೊತ್ತಿದ್ದಲ್ಲ ಎಲ್ಲರಿಗೂ? ಎಸ್, ಅದೇ ಇಂಪಾರ್ಟೆಂಟ್ ಫಾರ್ಮುಲಾ ನಿಮಗೆ. ಇದೇ ಥರ ಬರ್ಕೊಳ್ಳಿ. ಡಿವೈಡೆಂಡ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು. ಡಿವೈಸರ್ ಅಂದರೆ ಏನು? ಜಿ ಆಫ್ ಎಕ್ಸ್ ನಾನು ಫೈಂಡ್ ಔಟ್ ಮಾಡಬೇಕು, ಅದು ನನಗೆ ಗೊತ್ತಿಲ್ಲ, ಹಾಗೆ ಬರ್ಕೋತೀನಿ. ಇಂಟು ಕೋಎಫಿಷಿಯಂಟ್ ಬಂದು ಎಕ್ಸ್ ಮೈನಸ್ 2ನ ಪ್ಲಸ್ ರಿಮೈಂಡರ್ ಏನು ಕೊಟ್ಟಿದ್ದಾರೆ? ಮೈನಸ್ 2x ಪ್ಲಸ್ 4. ಇವಾಗ ಏನು ಮಾಡಬೇಕು? ಈ ಮೈನಸ್ 2x ಪ್ಲಸ್ 4ನ ಲೆಫ್ಟ್ ಸೈಡ್ಗೆ ತೊಗೊಂಬನ್ನಿ. ನಾನು ಅದನ್ನು ಒಂದೇ ಸತಿ ಮೈನಸ್ ಮಾಡಿಬಿಡ್ತೀನಿ, ಅಲ್ಲಿ ಮತ್ತೂ ಮಾಡಲ್ಲ. ಸೊ ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಸಿ ಪ್ಲಸ್ 2x ಪ್ಲಸ್ ಎಕ್ಸ್ ಪ್ಲಸ್ 3x plus 3x minus 2 equal to g of x into x minus 2. ಇವಾಗ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇದು ಇಲ್ಲಿಗೆ ಬರುತ್ತಾ? ಅಂದರೆ ದಿಸ್ ಡಿವೈಡೆಡ್ ಬೈ ದಿಸ್. ಸೊ ಇದನ್ನು ಇದರಿಂದ ಡಿವೈಡ್ ಮಾಡಿದ್ರೆ ನನಗೆ ಜಿ ಆಫ್ ಎಕ್ಸ್ ಸಿಗುತ್ತೆ. ಮಾಡೋಣ. ಫೈನಲಿ ಎಕ್ಸ್ ಕ್ಯೂಬ್ minus 3x square plus 3x minus 2. x minus 2 na again same thing. x cube ಇದೆ, x ಇದೆ,
ಹೇಗೆ ಮಾಡಬೇಕು, ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್, ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ 3x ಸ್ಕ್ವೇರ್ ಪ್ಲಸ್ 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 2. ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಇದೆ ಅಂದರೆ ಇನ್ನೊಂದು ಏನು ಆ್ಯಡ್ ಮಾಡಬೇಕು, ಮೈನಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಏನು ಬರುತ್ತಿದ್ದು, ಇದು ಕ್ಯಾನ್ಸಲ್ ಆಗುತ್ತೆ, 3 ಮೈನಸ್ 2 ಎಕ್ಸ್ ಮೈನಸ್ 2. ಹಾಂ ಇಷ್ಟು. ಸೊ ನೀವು ಮತ್ತು ಮಾಡ್ಬೋದು ಬೇಕಂದರೆ, ಏನಂತ ಅಂದರೆ ಸಿ ಪ್ಲಸ್ 1 ಮಾಡಿ ಅಗೇನ್ ಪ್ಲಸ್ 1 ಮಾಡಿದ್ರೆ ಎಕ್ಸ್ ಮೈನಸ್ 2 ಆಲ್ರೆಡಿ ಇದೆ, ಎಕ್ಸ್ ಮೈನಸ್ 2 ಆಲ್ರೆಡಿ ಇದೆ, 1 ಇಂಟು ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 2 ಸೊ 0. Therefore coefficient ಏನು ಬಂದಿದೆ, that is g of x is equal to x square minus x plus 1 is the. ಆಗಿದೆ, ಇದೆಲ್ಲರಿಗೂ ಗೊತ್ತಾಯ್ತಲ್ಲ ಇದೆವತ್ತು. ಎಸ್ ನೋಡಿ ಸಮ್ಮರಿ. ನಾವೀಗ ಈ ಚಾಪ್ಟ್ರಲ್ಲಿ ಏನೇನು ಕಲ್ತ್ವಿ, ಫಸ್ಟ್ ಲೀನಿಯರ್ ಈಕ್ವೇಷನ್ಗೆ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡಿದ್ವಿ, ಗ್ರಾಫಿಕಲಿ ಪಾಯಿಂಟ್ಸಲ್ಲಿ ಹೇಗೆ ರೆಕಗ್ನೈಸ್ ಮಾಡೋದು ನೋಡಿದ್ವಿ, ಹಾಗೆ ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್, ಅದಾದಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಸಮ್ ಆ್ಯಂಡ್ ಪ್ರಾಡಕ್ಟ್ ಅಂದರೆ ಇದನ್ನು ಸಮ್ ಆಫ್ ರೂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತಲೂ ಅಂತೀವಿ, ಸಮ್ ಆಫ್ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಅಂತೀವಿ, ಆ್ಯಂಡ್ ಫ್ಯಾಕ್ಟರ್ಸ್ ಅಂತಾದರೂ ಅಂತೀವಿ, ಸೊಲ್ಯೂಷನ್ ಅಂತಾದರೂ ಅಂತೀವಿ. ಲಾಸ್ಟ್ ಕ್ಯೂಬಿಕ್ ಈಕ್ವೇಷನ್, ಡಿವಿಷನ್, ಆಲ್ಗ್ಯಾರಿದಮ್. ನಾವು ಲಾಸ್ಟಲ್ಲಿ ಡಿವಿಷನ್ ಆಲ್ಗಾರಿದಮ್ ಒಂದು ಮಾಡಿದ್ರಿ, ಅದು ಸಹ ತುಂಬ ಈಸಿ ಇದೆ. ಸೊ ನೆಕ್ಸ್ಟ್ ನಾನು ಡಿವೈಡ್ ಆ್ಯಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಎಫಿಷಿಯೆಂಟ್ ಪ್ಲಸ್ ರಿಮೈಂಡರ್ ಅದೊಂದು ಫಾರ್ಮುಲಾಯಿಂದ ಹೇಗೆ ಮಾಡೋದು ಅಂತ ಹೇಳಿದೆ. ಫೈನಲಿ ನಮ್ಗೆ ಇಲ್ಲಿ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್.